ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಬ್ಯಾಲೆನ್ಸ್ ಮಾಡಿ ಹಲಿಗೆ ಎತ್ತಿ ಗುರಿ ಮುಟ್ ಬಾವುಟ ಹಾರಿಸಿ ಲೈಫ್ ಎತ್ತಿ ಹಿಡಿದ ಅಭಿ ಅಂಡ್ ಭೋಜಮ್ನವ್ರಿಗೆ ಸ್ನ್ಯಾಪ್ಡೀಲ್ ವಿಶಿಂಗ್ ಟ್ರೀ ಮುಂದೆ ಕೋರಿಕೆ ಇಡೋ ಒಂದು ಅಡ್ವಾಂಟೇಜ್. ಸೊ ಟಾಸ್ಕ್ ಅಲ್ಲಿ ಗೆದ್ದು ನಾವು ಒಂದು ಅಡ್ವಾಂಟೇಜ್ ಸಿಕ್ಕಿದೆ. ಸ್ನ್ಯಾಪ್ಡೀಲ್ ವಿಶಿಂಗ್ ಟ್ರೀಗೆ ನಾವು ಇದು ಕೇಳ್ಕೊಳ್ತಾ ಇದೀವಿ. ಭೋಜಮ್ ಅವ್ರು ಕೇಳಿದರೆ ಒಂದು ಸಿಂಪಲ್ ಟ್ರಾವೆಲಿಂಗ್ ಸೂಟ್ ಕೇಸ್ ಬೇಕು ಅಂತ. ಸೊ ನನಗೆ ಒಂದು ಶೇಡ್ಸ್ ಬೇಕು. ಸೂಪರ್ ಜೋಡೀಸ್, ನಿಮ್ಮ ಒಳಗಿರುವ ಕಾಡು ಪ್ರಾಣಿನ ಹುಡುಕಿ ಆಚೆ ತೆಗೆಯೋಕೆ ರೆಡಿಯಾಗಿ ವಂಚಾಕಿ ಪ್ರಾಣಿನ ಪಕ್ಷಿಗಳನ್ನ ಭೇಟಿಯಾಡೋ ಸಮಯ ಇವತ್ತು ಬಂದಿದೆ. ಭೇಟಿಯಾಡೋಕೆ ಬೇಕಾದ ಕ್ಷಮತೆ ಮತ್ತು ಗುರಿ ನಿಮ್ಮ ಬಳಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ತಾವು ಮಾಡ್ಕೊಳ್ಳೋ ಸಾಧನವನ್ನು ಬಳಸಿ ಗುರಿ ಇಟ್ಟು ಹೊಡೆಯೋಕೆ ಪ್ರಾಕ್ಟೀಸ್ ಮಾಡಿ ತಯಾರಾಗಿ. ಈ ಕೂಡಲೇ ಟಾಸ್ಕ್ ರೆಡಿಯಾಗಿ. ಲೈಫ್ ಸೂಪರ್ ಕ್ಯಾಟರ್ಪಿಲ್ಲರ್ ಸಿಕ್ಕಿದೆ ತಡ. ಗುರಿ ಇಟ್ಟು ಬೀಗ್ತಿರೋ ನಮ್ಮ ಜೂನಿಯರ್ ಹಾಗೂ ಸೀನಿಯರ್ ಗಳಿಗೆ ಟಾಸ್ಕ್ ಏರಿಯಾನಲ್ಲಿ ಇಡಬೇಕಾಗಿರೋ ಗುರಿ ಸಕ್ಕ ಟಫ್ ಅನ್ನೋದು ಗೊತ್ತಿರಲಿ. Welcome to Ren Presents Live Super Guru powered by Snapdeal.com. ಇದು ಜನರೇಷನ್ ಗಳ ವಾರ್. ಈ 8ನೇ ದಿನದ ವಾರ್ ಫೀಲ್ಡ್ ಗೆ ನಮ್ಮ ಜೋಡಿ ವಾರಿಯರ್ಸ್ ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ದ ಜೋಡಿ ವಾರಿಯರ್ಸ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಹಾಯ್ ಜೋಡಿ ವಾರಿಯರ್ಸ್, ಹೆಂಗಿದ್ದೀರಿ? ಇವತ್ತಿನ ಟಾಸ್ಕ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಅಭಿ, ಓಕೆ, ಸೊ ಇವತ್ತಿನ ಟಾಸ್ಕ್ 3 ಲೆವೆಲ್ ಅಲ್ಲಿ ನಡೆಯುತ್ತೆ. ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ಕೈಗೆ ಕ್ಯಾಟರ್ಪಿಲ್ಲರ್ ನ ಕೊಡ್ತೀವಿ. ಆ ಒಂದು ಪುಟಾಣಿ ಬೌಲ್ ಒಳಗಡೆ ನಾವು 5 ಗೋಲಿನ ಇಟ್ಟಿದೀವಿ. ಆ 5 ಗೋಲಿಗಳಿಂದ ಮುಂದೆ ಕಾಣ್ತಾ ಇರೋ ಟಾರ್ಗೆಟ್ ನ ಪುಡಿ ಮಾಡ್ತೀರಾ. 5 ಗೋಲಿಯಲ್ಲಿ ಆಗಿಲ್ಲ ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರು ಫ್ರೀ ಆಗಿರ್ತಾರೋ ಅವ್ರು ಹೋಗ್ಬಿಟ್ಟು ಆ ಗೋಲಿನ ವಾಪಸ್ ಎತ್ಕೊಂಡು ಬಂದು ನಿಮ್ಮ ಇನ್ನೊಬ್ಬ ಪಾರ್ಟ್ನರ್ಗೆ ಮತ್ತೆ ಹೊಡೆಯೋದಕ್ಕೆ ಕೊಡ್ತೀರಾ. ಅದು ಬ್ರೇಕ್ ಆಗೋವರೆಗೂ ನೀವು ಟ್ರೈ ಮಾಡ್ತಾನೆ ಇರ್ತೀರಾ. ಯಾವಾಗ ಹೊಡೆಯುತ್ತೋ ಅದಾದ್ಮೇಲೆ ಲೆವೆಲ್ 2ಗೆ ಹೋಗ್ತೀರಾ. ಆ ಲೆವೆಲ್ 2ಗೆ ಹೋಗಕ್ಕೆ ಕ್ಲೂ ಏನಪ್ಪಾ ಅಂದ್ರೆ, ನೀವು ಟಾರ್ಗೆಟ್ ಹೊಡೆದಾಗ ಅದು ಪುಡಿಯಾಗಿ ಕೆಳಗ್ ಬಿದ್ಮೇಲೆ ಅದ್ರ ಹಿಂದೆಗಡೆ 2 ಚಿತ್ರಗಳು ಕಾಣಿಸುತ್ತೆ. ಆ ಚಿತ್ರಗಳು ನಿಮಗೆ ಸಂಪೂರ್ಣವಾಗಿ ಕಣ್ಣಿಗೆ ಬಿದ್ದ ಮೇಲೆ ಇಲ್ಲಿಂದ ಹೊಡೋಗ್ತೀರಾ. 2ನೇ ಲೆವೆಲ್ ಶುರು ಆಗತ್ತೆ. 2ನೇ ಲೆವೆಲ್ ಆ ಸರ್ಕಲ್ ಒಳಗ್ ನಡೆಯುತ್ತೆ. ಅಲ್ಲಿ ಮೀನು, ಸಿಂಹ, ಆನೆ, ಹುಲಿ, ಹಾವು, ಜಿಂಕೆ, ಬಿಲುವಣ ಎಲ್ಲ ಇದೆ. ನಿಮ್ಮ ಟಾರ್ಗೆಟ್ ಒಳಗಡೆ ಜಿಂಕೆ ಮತ್ತೆ ಮೀನಿನ ಫೇಸ್ ಇದ್ರೆ ನೀವು ಅಲ್ಲಿಗೆ ಹೋಗ್ತೀರಾ. ಆ ಸರ್ಕಲ್ ಅಲ್ಲಿ ನಿಮ್ಗೆ 2 ಹಗ್ಗನ ಕೊಟ್ಟಿದೀವಿ. ಒಂದು ಹಗ್ಗನ ಮೀನಿಂದ ಮೀನಿಗೆ ನೀವು ಅದನ್ನ ಕಟ್ತೀರಾ. ನಿಮ್ಗೆ ಯಾವ ಒಂದು ಪಿಕ್ಚರ್ ಕಾಣುತ್ತೆ ಆ ಒಂದು ಪಿಕ್ಚರ್ ಇಂದ ಆ ಒಂದು ಎಂಡಿಂದ ಇನ್ನೊಂದು ಎಂಡ್ಗೆ ನೀವು ಆ ರೋಪ್ ನ ಕಟ್ತೀರಾ. ಬಿಗಿಯಾಗಿ ನೀವು ಕಟ್ಟಿದ್ರೆ ನಿಮಗೆ ಹಗ್ಗ ಕ್ರಾಸ್ ಆದ ಜಾಗದಲ್ಲಿ ಒಂದು ಪಾಯಿಂಟ್ ಸಿಗತ್ತೆ. ಆ ಪಾಯಿಂಟ್ ಅಲ್ಲಿ ನೀವು ಮಣ್ಣನ್ನ ಅಗದ್ರೆ ಒಂದು ಚೀಲ ಸಿಗತ್ತೆ. ಆ ಚೀಲದೊಳಗೆ ಮರದ ಪೀಸ್ಗಳಿರುತ್ತೆ. ಸೊ ನಿಮ್ಗೆ ಆ ಮರದ ಪೀಸ್ಗಳು ಸಿಕ್ಕಿದ ತಕ್ಷಣ 2ನೇ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ಓಡೋಗಿ ಅಲ್ಲಿ 12 ಅಡಿಯ ಪ್ಲಾಟ್ಫಾರ್ಮ್ ಇದೆ. ಆ ಪ್ಲಾಟ್ಫಾರ್ಮ್ ಮೇಲೆ ಒಂದು ಬುಟ್ಟಿ ಇದೆ. ಆ ಪ್ಲಾಟ್ಫಾರ್ಮ್ ಕೆಳಗಡೆ ಒಂದು ಸೀಸಾ ಇದೆ. ನಿಮ್ಮ ಚೀಲದಲ್ಲಿ ಸಿಗುವಂತ 5 ಮರದ ಪೀಸ್ ಗಳನ್ನ ತಗೊಂಡು ಒಂದೊಂದನ್ನ ಆ ಸೀಸಾದ ಒಂದು ತುದಿಯಲ್ಲಿ ಇಡ್ತೀರಾ. ಇನ್ನೊಂದು ತುದಿಯಲ್ಲಿ ನೀವು ಜಂಪ್ ಮಾಡಿ ಅದನ್ನ ಕೆಳಗೆ ತುಳಿತೀರಾ. ಆ ಪೀಸ್ ಹೋಗಿ 12 ಅಡಿ ಎತ್ತರದ ಮೇಲೆ ಇರುವಂತ ಆ ಒಂದು ಬುಟ್ಟಿಯೊಳಗೆ ಬೀಳ್ಬೇಕು. ಯಾರು ಆ 5 ಪೀಸ್ ಗಳನ್ನ ಸೀಸಾ ಸಹಾಯದಿಂದ ಆ ಬುಟ್ಟಿಯೊಳಗಡೆ ಆ ಮರದ ಪೀಸ್ ಅನ್ನು ಹಾಕ್ತಾರೋ ಅಲ್ಲಿಗೆ ಅವರ ಟೈಮ್ ಮುಗಿಯತ್ತೆ. ಯಾರು ತುಂಬಾ ಬೇಗ ಅಂದ್ರೆ ತುಂಬಾ ಕಮ್ಮಿ ಟೈಮ್ ತಗೊಂಡು ಅದನ್ನ ಮುಗಿಸಿರ್ತಾರೋ ಅವ್ರು ಆಗ್ತಾರೆ ಇವತ್ತಿನ
ವಿನ್ನರ್ಸ್ ಅಂಡ್ ಅವ್ರ ಕೈ ಹೋಗುತ್ತೆ ನಮ್ಮ ಲೈಫ್ ಅಂಡ್ ಅವ್ರು ಆಗ್ತಾರೆ ರೆನ್ ಶೈನಿಂಗ್ ಸ್ಟಾರ್ಸ್. ಓಕೆ, ಆದ್ರೆ ಈ 3 ಲೆವೆಲ್ ಅಲ್ಲಿ ಸೀನಿಯರ್ಸ್ ಮಾಡ್ಬೇಕಾಗಿರುವಂತ ಕೆಲಸ ಯಾವುದು, ಜೂನಿಯರ್ಸ್ ಮಾಡ್ಬೇಕಾಗಿರೋ ಕೆಲಸ ಯಾವುದು? ಕ್ಯಾಟರ್ ಪಿಲ್ಲರ್ ಇಂದ ಗುರಿ ಇಟ್ಟು ನಿಮ್ಮ ಟಾರ್ಗೆಟ್ ನ ಚಿಂದಿ ಉಡಾಯಿಸೋರು ನಮ್ಮ ಸೂಪರ್ ಸೀನಿಯರ್ಸ್. ಆ ಸರ್ಕಲ್ ಒಳಗೆ ಹಗ್ಗನ ಕಟ್ಟಿ ಆ ಪಾಯಿಂಟ್ ಇಂದ ಆ ಚೀಲನ ಆಚೆ ತೆಗೆಯೋರು ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್ ಇಬ್ರು ಒಟ್ಟಿಗೆ ಅದನ್ನ ಮಾಡ್ತೀರಾ. ಸೊ 3rd ಲೆವೆಲ್ ಅಲ್ಲಿ ಸೀಸಾ ಮೇಲೆ ಜಂಪ್ ಮಾಡಿ ಆ ಮರದ ಪೀಸ್ ಅನ್ನ ಆ ಒಂದು ಬುಟ್ಟಿ ಒಳಗೆ ಹಾಕೋರು ಯಾರು? ಇನ್ಯಾರು? ನಮ್ಮ ಜೂನಿಯರ್. ಮೊದಲನೇ ರೌಂಡ್ ಅಲ್ಲಿ ಬರ್ತಾ ಇರುವಂತ ಜೋಡಿ ಬೇಟೆಗಾರರು ಯಾರು? ಸುನಾಮಿ ಕಿಟಿ ಅಂಡ್ ಲಕ್ಷ್ಮಿ ಸಿದ್ಯಮ್ಮ. ಅವರ ಆಪೋಸಿಟ್ ಆಗಿ ಬರ್ತಾ ಇರೋದು ಶರತ್ ಅಂಡ್ ದೇವಮ್ಮ. ಓ, ಮತ್ತೆ ಅಮ್ಮ ಮತ್ತು ಮಗನ ನಡುವೆ ಕಾಂಬಿನೇಷನ್ ಸುಮಾರು ದಿನದ ಮೇಲೆ. ಕಿಟಿ ಸರ್, ಏನ್ ಹೇಳ್ತೀಯ ಅಮ್ಮಂಗೆ? ಮಿಸ್ ಇಲ್ಲ ಸರ್, ಇವತ್ತು ಹೊಡಿತೀನಿ. ನೆನ್ನೆ ಜಸ್ಟ್ ಸ್ವಲ್ಪದಲ್ಲೇ ಮಿಸ್ ಆಗಿದೆ. ಇವತ್ತು ಗೆಲ್ತೀವಿ ಸರ್. ಸಿದ್ಯಮ್ಮ ರೆಡಿ ಆಗಿದ್ದಾರೆ, ತೋಳೆಲ್ಲ ಮಡ್ಸ್ಕೊತಾ ಇದ್ದಾರೆ. ಯಾರಾದ್ರೂ ಬರ್ಲಿ, ಏನಾದ್ರೂ ಆಗ್ಲಿ, ಹೊಡಿಬೇಕು, ಅಗಿಬೇಕು, ಹಾಕ್ಬೇಕು ಸರ್. ಅಷ್ಟೇ, ಹೊಡಿಬೇಕು, ಅಗಿಬೇಕು, ಹಾಕ್ಬೇಕು ಸರ್. ಈ ಕಡೆ ದೇವಮ್ಮ, ಮಗಂಗೇನ್ ಡೈಲಾಗು? ನಾನು ಹೊಡಿತೀನಿ ಸರ್, ಇವಾಗ ಗೆಲ್ಲೇಬೇಕು, ನಮಗೂ ಮಿಸ್ ಆಗಿದೆ, ಇವತ್ತು ಮಾಡಬೇಕು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನಾವು ಆಟ ಶುರು ಮಾಡಿದ್ಮೇಲೆ ಅವರು ಮುಗಿಸಿದ್ಮೇಲೆ ಗೊತ್ತಾಗುತ್ತೆ. ಸೊ 2 ಜೋಡಿ ಬೇಟೆಗಾರರು ಟೇಕ್ ಪೊಸಿಷನ್. ಬನ್ನಿ. ಹುಷಾರು, ಕೆಲವು ಟೆಕ್ನಿಕ್ಸ್ ಇದೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಕಮ್ಮಿ ಟೈಮ್ ಅಲ್ಲಿ ಆಡ್ಬೋದು. ಸುಮ್ಮನೆ ರ್ಯಾಂಡಮ್ ಆಗಿ ಹೊಡೆದ್ರೆ ಎಷ್ಟೋ ತೊಡೆದ್ರು ಆಗಲ್ಲ. ಓಕೆ ಸರ್, ನಿಮ್ಮ ಟೈಮ್ ಶುರು ಆಗತ್ತೆ. ಇನ್ 3, 2, 1. ಓಹೋ, ಹೋಯ್ತು, ಕಳೆದೋಯ್ತು. ಹೊಡ್ರಿದ್ಯಮ್ಮ ಆಗುತ್ತೆ. ಅಯ್ಯೋ ಅಮ್ಮ, ಹೊಡಿತಾ ಇದ್ರೆ ಒಂದ್ ಕಡೆ ಹೋಯ್ತದೆ, ಮೇಕ್ ಒಂದ್ ಕಡೆ ಹೋಯ್ತೆ, ಕೆಳಗ್ ಒಂದ್ ಕಡೆ ಹೋಯ್ತೆ, ಗುರಿನೇ ಸಿಗ್ತಿರ್ಲಿಲ್ಲ. ಗೋಲಿ ಹೊಡಿಬೇಕಾದ್ರೆ 3ನೇ ಗೋಲಿಗನ ನಾನು ಹೊಡೆದೆ. ಏನ್ ಕಾಣ್ತಾ ಇದೆ ನೋಡು. ಕಿಟ್ಟಿ ಅವ್ರು ಹೊಡೆದ್ಬಿಟ್ಟಾಗ ನನ್ಗೆ ಈ ಕಡೆ ಕಾನ್ಫಿಡೆನ್ಸ್ ಇರಲಿಲ್ಲ, ದೇವಮ್ಮ ಅವ್ರು ಹೊಡಿತಾರೆ ಅಂದ್ಬಿಟ್ಟು ಸಖತ್ತಾಗಿ ಪ್ರೂವ್ ಮಾಡಿದ್ರು. ಸೊ ಖುಷಿ ಆಯ್ತು. ಬಿಲ್ಲು ಬಾಣ ಸಿಗೋದು ಎಲ್ಲೋ ಸಿಗುತ್ತೆ, ಪಾಯಿಂಟ್ ಸಿಗಲ್ಲ. ಜಾಗನ ಒಳಗಡೆ ಇದ್ದಿದ್ದ ಪೀಸನ್ನು ತೆಗೆದು ತಗೊಂಡೋಗಿ ಬೇಗ ನಾವು ಚಾಲು ಮಾಡಿದ್ವಿ. ಫಸ್ಟ್ ರೌಂಡ್ ಹೋದಾಗಿರಿಂದ ನಮ್ಗೆ ಏನ್ ಸ್ಟ್ರಾಟಜಿ ಇರಲಿಲ್ಲ. ಸೊ ಮಾರ್ಕಿಂಗ್ ತಗೊಂಡು ಡಿಗ್ ಮಾಡ್ಕೊಂಡು ಹೋದ್ವಿ. ಓಕೆ ಆ ಪಾಯಿಂಟ್ ಅಲ್ಲಿ ಬೇಗ ಬೇಗ ಬೇಗ. ಸ್ವಲ್ಪ ನೋಡ್ರಿ. ಸಿದ್ಧಮ್ಮ ಬೇಗ ಕಿಟ್ಟಿಗೆ ಅದು ಸರಿಯಾಗಿ ಪೀಸ್ಗಳನ್ನು ಬುಟ್ಟಿಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ನೋಡು, ಹಂಗೆ ಟ್ರೈ ಮಾಡು. ಟ್ರೈ ಅಂಡ್ ಎರರ್ ಯಾವ್ದೋ ಒಂದು ವರ್ಕ್ ಆಗುತ್ತೆ. ಸೀಸಾ ಮೇಲೆ 2 ಕಾಲಿಟ್ ಜಂಪ್ ಮಾಡ್ತಿದ್ದೆ. ಸೊ ಅವಾಗ ವರ್ಕ್ ಆಗ್ತಿರ್ಲಿಲ್ಲ.
ಫೋರ್ಸ್ ಆಗ್ತಾ ಇಲ್ಲ. ಸಿದ್ಧಾಗೆ ಶರತ್ ಹುಷಾರು. ಅದನ್ನ ಲಾಕ್ ಮಾಡ್ಕೊ. ಅದಾದ್ಮೇಲೆ ನಂಗೆ ಗೊತ್ತಾಗಿದೆ ಏನು ಅಂದ್ರೆ ಲೈಕ್ ಅಟ್ಲೀಸ್ಟ್ ಒಂದ್ ಕಾಲ್ ಇಟ್ಬಿಟ್ಟು ಒಂದ್ ಕಾಲಿಂದ ಪುಷ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ ಅಂದ್ಬಿಟ್ಟು. ಕಿಟ್ಟಿ ಅವ್ರನ್ನ ಸೋಲ್ಸ್ಬೇಕು, ಅಟ್ಲೀಸ್ಟ್ ಈ ತರ ಟಾಸ್ಕ್ ಗಳಲ್ಲಿ ಆರಾಮಾಗಿ ಸೋಲ್ಸ್ಬೋದು ಮೈಂಡ್ ಅಲ್ಲಿ ಇತ್ತು. ಕಿಟ್ಟಿ ಅವ್ರು ಒಂದಾಕ್ಬಿಟ್ಟಿದ್ರು, ಸೊ ಪ್ರೆಷರ್ ಐಡಿಯಾ ಮಾಡಿ. ಟೈಮ್ ರನ್ ಆಗ್ತಾ ಇದೆ, ಒಳ್ಳೆ ಟೆನ್ಷನ್ ತಗೊಳ್ಬೇಕು. ಅಯ್ಯೋ ಶರತ್ ಒಂದು ಹೋಗಿದೆ. ಶರತ್ 3 ಆಯ್ತು. ಒಟ್ಟಿಗೆ 3 ಇಟ್ಬಿಟ್ಟು ಹಾಕಿದೆ, 3 ಇಟ್ಬಿಟ್ಟು ಹಾಕಿದ ತಕ್ಷಣ 2 ಹೋಯ್ತು. ಶರತ್ 3, ಕಿಟ್ಟಿ 1. ನಾಲ್ಕೇ ಇದೆ. 4 ಇರೋದು, ಇನ್ನೊಂದು ಹಾಕ್ರು. 5 ಎಷ್ಟೇ ಕಷ್ಟಪಟ್ಟರು ಅದು ಬುಟ್ಟಿ ಒಳಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಪಾಯಿಂಟ್ ಮಾಡೋ, ಏನೋ ಮಾಡೋ, ಐಡಿಯಾ ಮಾಡಲು. ಸೂಪರ್ ಗುರು ಲೈಫು, ಸೂಪರ್ ಗುರು ಲೈಫು, ಸೂಪರ್ ಗುರು ನೀ ಏನಾರ ಹೇಳು. ಎಕ್ಸ್ಟ್ರಾರ್ಡಿನರಿ. ಶರತ್ ಸರ್ ಸೂಪರ್ ಮಗ. ಥ್ಯಾಂಕ್ ಯು ಸರ್. ಏನ್ ಟೆಕ್ನಿಕ್ ಆಗ್ತದೆ ಮಗ? ಸರ್ ಟೆಕ್ನಿಕ್ ಎಲ್ಲ ಅದು ಓಕೆ ಸರ್, ನನಗೆ ಇದು ಹೊಡೆದ್ಬಿಟ್ರಲ್ಲ ಸರ್, ಅದೇ ಖುಷಿ ಸರ್. ಹಾಗಾದ್ರೆ ಇವತ್ತು ನೀವೇನಾದ್ರೂ ಪರ್ಫಾರ್ಮೆನ್ಸ್ ಮಾಡಿದ್ರೆ ದೇವಮ್ಮಂಗೆ ದೇವಮ್ಮ ಸರ್. ಓ ಸೊ ಇವತ್ತು ಏನಾಗಿದ್ರು ದೇವಮ್ಮ ಅವರಿಂದ, ಯಾಕೆಂದ್ರೆ ನಾನು ಅಲ್ಲಿ ಗೋಲಿ ಹುಡ್ತಾ ಇದೀನಿ, ಅಷ್ಟಲ್ಲಿ ಟಳ್ಳ ಅಂದ್ರೆ ಸೌಂಡು. ಈಗ ನನ್ ಡೌಟ್ ಇತ್ತು, ನಿಂತ್ಕೊಂಡು ನೋಡ್ತಿದ್ದೆ ಯಾರೋ ಬೇರೆಯವ್ರು ಹೊಡೆದಿದಾರ ಅಂತ. ಹೊಡೆದ್ರು ಬಾರ ಅಂತ ಬೇರೆಯವ್ರು ಕರೆದ ಸರ್. ಆ ಕಡೆ ಕಿಟ್ಟಿ. ಹಾ ಸರ್. ದೇವಮ್ಮನ್ ಮಗನೇ ಏನು ಮಾಡಕ್ ಆಗ್ಲಿಲ್ಲ. ಸೂಪರ್ ಹೊಡ್ಕೊಟ್ರು. ಹಾ ಸರ್. ಏನಾಯ್ತು ಕಿಟ್ಟಿ? ಅದೇನೋ ಗೊತ್ತಿಲ್ಲ, ಸಖತ್ ಸ್ಪೀಡಲ್ಲಿ ಹೋಯ್ತದೆ, ಮೇಲ್ಕೆ ಹೋಗೋದು, ಸೈಡ್ ಹೋಗೋದು, ಸಖತ್ ಪ್ರಯತ್ನ ಪಟ್ಟಿದ್ದೆ, ಒಂದೇ ಒಂದು ಹೋಯ್ತು, ಬಾಕಿದ್ ಮಾಡಿದ್ರೆ ಆಗ್ತಾನೆ ಇರಲಿಲ್ಲ ಸರ್ ಅದು. ಓಕೆ, ಈ ರೌಂಡ್ ನ ಬೆಸ್ಟ್ ಬೇಟೆಗಾರರಾಗಿ ಗೆದ್ದಿದ್ದಾರೆ ದೇವಮ್ಮ ಮತ್ತು ಶರತ್. ಅವ್ರು ತಗೊಂಡಿರೋ ಟೈಮ್ 10 ನಿಮಿಷ 9 ಸೆಕೆಂಡ್. ನೈಸ್, ವಂಡರ್ಫುಲ್ ಟೈಮಿಂಗ್. ಸೊ ನೆಕ್ಸ್ಟ್ ಬರ್ತಾ ಇರುವಂತ ಜೋಡಿ ಸೌಮ್ಯ ಅಂಡ್ ರಾಮಪ್ಪ. ಅವರ ಆಪೋನೆಂಟ್ ಆಗಿ ಬರ್ತಾ ಇರೋದು ಶಿಲ್ಪಾ ಅಂಡ್ ಫರ್ನಾಂಡಿಸ್. 2 ಜೋಡಿ ಬೇಟೆಗಾರರು ಟೇಕ್ ಪೊಸಿಷನ್. ಓಕೆ, ಒಂದು ಕಡೆ ಕಣ್ಣು ಬಿಟ್ಕೊಂಡು ನಿಂತಿರೋ ರಾಮಪ್ಪ ಅವರು, ಇನ್ನೊಂದು ಕಡೆ ಕಣ್ಣು ಬಿಟ್ರು ಕಣ್ಣು ಕಾಣಿಸ್ದೇ ಇರೋ ತರ ಇರೋ ನಮ್ಮ ಫರ್ನಾಂಡಿಸ್ ಅವರು. ಇಬ್ರಲ್ಲಿ ಯಾರು ಗುರಿಕಾರರು ನೋಡೇ ಬಿಡೋಣ. ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಅಯ್ಯೋ ಫರ್ನಾಂಡಿಸ್ ಜಸ್ಟ್ ಮಿಸ್. ಒಂದು 2 ಸೆಕೆಂಡ್ ಮಿಸ್ ಆಗ್ಬಿಡ್ತು. 3ನೇದಕ್ಕೆ ಬಿತ್ತು ಇವಾಗ ಅಂತ ಮುಂಚೆ ಅಡ್ವಾನ್ಸ್ ಆಗಿ ಹೇಳಿ ಹೊಡೆದೆ, ಕರೆಕ್ಟ್ ಆಗಿ ಬಿತ್ತು. ಯಾವ್ದು ಕಟ್ತಾ ಇದೆಯಾ? ಸಿಂಹ ಸಿಂಹ ಸಿಂಹ. ಜಿಂಕೆ ಗಟ್ಟಿ. ನನಗಂತೂ ಫರ್ನಾಂಡಿಸ್ ಮೇಲೆ ಸ್ವಲ್ಪ ನಂಬಿಕೆ ಇತ್ತು, ಬಟ್ ಜಾಸ್ತಿ ನಂಬಿಕೆ ಇರಲಿಲ್ಲ. ಅದ್ರ ಸ್ವಲ್ಪ ಮಿಸ್ ಆಯ್ತು 2-3 ಸಲ. ಅಷ್ಟು ದೂರ ಇರೋದನ್ನ ಆ ವಯಸ್ಸಲ್ಲೂ ಐಸೈಟ್ ಇಟ್ಕೊಂಡು
ಅಮೇಸಿಂಗ್ ಜಾಬ್, ತುಂಬಾ ಚೆನ್ನಾಗಿ ಹೊಡಿದ್ರು. ಅದಾಗಿದ ತಕ್ಷಣ ನೆಕ್ಸ್ಟ್ ಇದಕ್ಕೆ ಹೋಗೋದು ನಾನು ಸ್ಟ್ರಾಟಜಿಯಲ್ಲಿ ಹೇಳಿದ್ದೆ, ತುಂಬಾ ಕಟ್ಟೋದೆಲ್ಲ ಮಾಡಬೇಡಿ, ಮಾರ್ಕಿಂಗ್ ಬೇಕು ಅಷ್ಟೇ. ವಿ ವಾಂಟ್ ದಟ್ ಎಕ್ಸ್. ಸೊ ಏನ್ ಮಾಡಿ ಒಂದ್ ಸೈಡ್ ಮಾತ್ರ ಕಟ್ಟೋಣ, ಸುಮ್ನೆ ನೆಲದ ಮೇಲೆ ಮಲಗ್ಸೋಣ. ಹೆಚ್ಚು ಕಮ್ಮಿ ಒಂದೇ ಟೈಮ್ ಅಲ್ಲಿ ಸ್ಪೀಡ್ ಆಗಿ ಮಾಡ್ತಿದ್ದಾರೆ ಎರಡು ಟೀಮ್. ಬೇಗ ಬೇಗ ಟೈಮ್ ಮಾಡಿದ್ರು, ನೆಲದ ಮೇಲೆ ಇದ್ ಮಾಡಿ ಇಂಟರ್ಸೆಕ್ಷನ್ ಪಾಯಿಂಟ್ ವಿ ಸ್ಟಾರ್ಟ್ ಡಿಗಿಂಗ್ ಡಿಗಿಂಗ್ ಡಿಗಿಂಗ್. ನಂಗೆ ಡಿಗಿಂಗ್ ಅಲ್ಲಿ ಮುಂಚೆನೂ ಎಕ್ಸ್ಪೀರಿಯನ್ಸ್ ಇತ್ತು, ಅದೇ ಸ್ಪೀಡ್ ಅಲ್ಲಿ ಡಿಗ್ ಮಾಡಿದೆ. ವಿ ಗಾಟ್ ಇಟ್. ಸೂಪರ್ ರೋಡಿ ಫರ್ನಾಂಡಿಸ್ ಸಿಕ್ಕಿದೆ. ಶಿಲ್ಪಾ ಅಂಡ್ ಫರ್ನಾಂಡಿಸ್ ಅವ್ರು ಕೂಡ ತುಂಬಾ ಸ್ಪೀಡ್ ಅಲ್ಲಿ ಇದ್ರು, ಮಾಡ್ತಾ ಇದ್ರು. ಅಯ್ಯೋ ದೇವ್ರೆ, ಅವ್ರಿಗಿನ್ನೂ ಸಿಗ್ಬಾರ್ದಪ್ಪ, ಇನ್ನೂ ಲೇಟ್ ಆಗ್ಲಿ ಅಂತೆಲ್ಲ ಮನ್ಸಲ್ಲಿ ಅನ್ಕೊಂತಿದ್ದೆ. ಇಡಿ ಇಡಿ ಇಡಿ. ಹೆಚ್ಚು ಬೋರ್ಸ್ಬೇಕು. 3, 4, 5 ಜೋರ ಹೊಡಿಬೇಕು. ಸೊ ಫಸ್ಟ್ 3 ಇಟ್ಟಾಗ ಇನ್ನೂ ತುಂಬಾ ಒಂದ್ ಕಡೆ ಮೇಲೆ ಹೋಗ್ತಿದ್ದೆ, ನಾನೇ ಒಂದ್ ಸ್ವಲ್ಪ ಹಿಂಗೆ ಮೇಲೆ ಹೋಗ್ಬಿಡೋದು. ಸೊ ಅವಾಗ ಗೊತ್ತಾಗೋದು ಓಕೆ ಎಷ್ಟು ಪ್ರೆಷರ್ ಹಾಕಿದ್ರೆ ಎಷ್ಟು ಮೇಲೆ ಹೋಗುತ್ತೆ ಅಂತ ಗೊತ್ತಾಯ್ತು. ಒಂದ್ ನಿಮಿಷ ಕಾಲಲ್ಲಿ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಫುಲ್ ಅದ್ರ ಮೇಲೆ ಜಂಪ್ ಆಗ್ಬೇಕಷ್ಟೇ. ಆಲ್ಮೋಸ್ಟ್. ಅಯ್ಯೋ ಮಾಡಿ ಸೌಮ್ಯ, ಅದೇ ಫೋರ್ಸು ಫುಲ್ ಆಗಿ ಹೋಗ್ಲಿ. ನಮಗೆ ಆ ಫಜಲ್ಸ್ ಎತ್ತಿ ಹಾಕಕ್ಕೆ ಆಗ್ಲಿಲ್ಲ. ಫ್ರಮ್ ದ ಬಿಗಿನಿಂಗ್ ಡೇ 1 ನಿಂದ ಫಜಲ್ ಅನ್ನೋ ಹೆಸರು ಕೇಳಿದ್ರೆ ತಲೆನೋವು. ಓಕೆನಾ? ಜೋರ. ಸೌಮ್ಯ ಯೋಚನೆ ಮಾಡಿ. ಸ್ವಲ್ಪ ಫೋರ್ಸ್ ಇದೆ. ಪಾಯಿಂಟ್ ಕರೆಕ್ಟ್ ಇದೆ, ಆಂಗಲ್ ಕರೆಕ್ಟ್ ಇದೆ, ಫೋರ್ಸ್ ಇಲ್ಲ. ಫುಲ್ ಪ್ರೆಷರ್, ಫುಲ್ ಜಂಪ್ ಮಾಡಿ ಹಿಂಗೆ ಎಗಿರಿದ ತಕ್ಷಣ 2 ಒಂದೇ ಸತಿ, 2 ಒಂದೇ ಸತಿ ಹೋಗ್ಬಿಟ್ಟು. ಸೊ ಅವಾಗ ಐ ವಾಸ್ ಲೈಕ್ ಓ ಸೋ ಸೂಪರ್ ಹ್ಯಾಪಿ. ನನ್ಗೆ ಶಾಕ್, ನಂದು ಇನ್ನೂ 1 ಹೋಗಿಲ್ಲ, ಅಷ್ಟರಲ್ಲಾಗ್ಲೇ 2 ಹಾಕ್ಬಿಟ್ಲ ಅಂತ ಈ ಕಡೆ ಹಿಂದೆ ತಿರುಗಿ ನೋಡ್ತೀನಿ. ಉಳ್ದಿದ್ದೀನಿ 3. ಆಯ್ತಾ? ಓ ಜಸ್ಟ್ ಮಿಸ್. ಕೈ ಓಡ್ತಾ ಇದೆ, ಬೇಗ ಬೇಗ ಮಾಡಿ. ಚಿತ್ರಾ ಇಡಿ. ಕೈಯಲ್ಲಿ ಮಾಡಿದೆ, ಅದ್ ಮೇಲೆ ಹೋಗ್ಲೇ ಇಲ್ಲ. ಅಂಡ್ ದೆನ್ ಸೈಡ್ಗೆ ಎಲ್ದಿ ಮಾಡಿದೆ, ಕಾಲಿನಲ್ಲಿ ಹಿಂಗೆ ಜಂಪ್ ಮಾಡಿದೆ, ಇನ್ನೂ ಮೇಲೆ ಹೋಗ್ತಾ ಇಲ್ಲ. ಸೌಮ್ಯ ಡ್ರಾಮಪ್ಪ ಅಪ್ಪ ಸ್ವಲ್ಪ ಸೈಡಿಗೆ ಇಡಿ ಅಪ್ಪ, ಸೈಡಿಗೆ ಬನ್ನಿ. ಗೇಮ್ ನ ಸ್ಟಾರ್ಟ್ ಮಾಡೋದ್ರೊಳಗೆ ತುಂಬಾ ಕ್ವಿಕ್ ಆಗಿ ಶಿಲ್ಪ ಗೇಮ್ ನ ಮುಗಿಸ್ಬಿಟ್ಲು. ತುಂಬಾ ಬೇಜಾರಾಯ್ತು, ಸಖತ್ ಡಿಸಪಾಯಿಂಟ್ ಆಯ್ತು. ಸೂಪರ್ ಗುರು. ಓಕೆ, ಶಿಲ್ಪ ಮತ್ತು ಫರ್ನಾಂಡಿಸ್. ಶಿಲ್ಪ ಏನ್ ಸ್ಟ್ರಾಟಜಿ ಮಾಡ್ಕೊಂಡಿದ್ರಿ? ಸರ್ ಅದು ಹೇಳ್ಬಾರ್ದು, ಇನ್ನು ಅಭಿದ್ ಆಟ ಇದೆಲ್ಲ. ಓಕೆ, ವಂಡರ್ಫುಲ್. ಔಟ್ ರೀಸನ್ ಕೊಟ್ಟಿದ್ದು ನಾವು ವೀಕೆಸ್ಟ್ ಹೇಳಿ, ಶಿಲ್ಪ ವೀಕೆಸ್ಟ್ ಹೇಳಿ ನಾವು ಪ್ರೂವ್ ಮಾಡಿದ ಶಿ ಇಸ್ ನಾಟ್ ವೀಕ್ ಅಂತ ಪ್ರೂವ್ ಮಾಡಿದಿರಿ. ಹೌದು. ಪ್ರೂವ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದೀರಿ. ಓಕೆ, ಆ ಕಡೆ ಬರೋಣ. ಸೌಮ್ಯ ರಾಮಪ್ಪ. ಫಸ್ಟ್ ಲೇಯರ್ ಸೆಕೆಂಡ್ ಲೇಯರ್ ಬೇಗನೆ ಆಯ್ತು, ಏನು ಲೇಟ್ ಆಗಿಲ್ಲ. ನೀವು ಎಷ್ಟನೇ ಗೋಲಿಗೆ ಹೊಡೆದಿದ್ದು? ಥರ್ಡ್, 3ನೇ ಗೋಲಿಗೆ ಟಾರ್ಗೆಟ್ ಬ್ರೇಕ್ ಮಾಡಿದ್ರಿ ನೀವು. ಹೇಳ್ಬಿಟ್ಟು ಹೊಡೆದ್ರು. ಥರ್ಡ್ ಲೇಯರ್ ಅಲ್ಲಿ ಅದು ಕರೆಕ್ಟ್ ಆಗಿ ಮಾಡಕ್ಕಾಗಿಲ್ಲ. ಆಕ್ಚುಲಿ ಇದರಲ್ಲಿ ಜಾಸ್ತಿ ಸ್ಟ್ರಾಟಜಿ, ಆಂಗಲ್, ಫೋರ್ಸ್, ಸ್ಕಿಲ್ ಎಲ್ಲ ಬಳಕೆ ಆಗೋದು ಕೊನೆ ಲೇಯರ್ ಅಲ್ಲಿ. ಸೊ ಇಲ್ಲಿ ಸೀನಿಯರ್ ಗಳು ಮಾಡ್ಕೊಡೋ ಅಷ್ಟು ಜವಾಬ್ದಾರಿ ಜೂನಿಯರ್ ಗಳ ಮೇಲೆ ಬೀಳದೆ ಆ ಹಂತದಲ್ಲಿ ಅಲ್ಲಿ ಯಾರು ಎಕ್ಸ್ಟ್ರಾಡಿನರಿ ಪ್ಲೇ ಮಾಡ್ತಾರೆ ಅವರು
ಟಾರ್ಗೆಟ್ ನ ರೀಚ್ ಮಾಡಬಹುದು. ಸೌಮ್ಯ ಏನಾಯ್ತು? ಕರೆಕ್ಟಾಗಿ ಪೊಸಿಷನ್ ಅದು ಇಟ್ಕೋತಾ ಇರ್ಲಿಲ್ಲ ಅನ್ಸುತ್ತೆ. ಅದು ಆ ಬುಟ್ಟಿ ಹತ್ರ ಒಳಗಡೆ ಹೋಗಿ ಬೀಳ್ತಾ ಇರ್ಲಿಲ್ಲ, ಸೈಡಿಗೆ ಬೀಳ್ತಾ ಇತ್ತು. ಓಕೆ, ಆಕ್ಚುಲಿ ಶಿಲ್ಪಾ ಮತ್ತು ಫರ್ನಾಂಡಿಸ್ ಅವ್ರು ತಗೊಂಡಿರೋ ಟೈಮ್ ಶರತ್ ದೇವಮ್ಮ ಅವ್ರು ತಗೊಂಡಿರೋ ಟೈಮ್ ಗಿಂತ ಕಮ್ಮಿನಾ ಜಾಸ್ತಿನಾ? ಶಿಲ್ಪಾ ನಿಂಗೇನ ಸರ್? ನಮ್ ಗ್ರೂಪ್ ಆಗಿರೋದ್ರಿಂದ ಐ ಹೋಪ್ ಬೇರೆ ಅಸೆಸ್ಮೆಂಟ್ ಹೋಪಲ್ಲ ಸರ್. ನಾವು ಮೊದಲೇ ಮಾಡಿದ್ದೇವೆ. ಕಮ್ಮಿ ಟೈಮಲ್ಲಿ ಮಾಡಿದ್ದೀರಿ? ಕಮ್ಮಿ ಟೈಮ್ ಮಾಡಿದ್ದೀರಿ? 5-6 ನಿಮಿಷದಲ್ಲಿ 5-6 ನಿಮಿಷ. ಇಲ್ಲಿ ಆಗಿರೋ ವಿಚಾರ ಏನಂದ್ರೆ ನೀವಿಬ್ರು ತಗೊಂಡಿರೋ ಟೈಮ್ ಶರತ್ ಅವ್ರಿಗಿನ್ನ ಜಾಸ್ತಿ ತಗೊಂಡಿದ್ದೀರಾ. ಅಂಡ್ ನಿಮ್ಮ ಟೈಮ್ 6 ನಿಮಿಷ 37 ಸೆಕೆಂಡ್. ಶಿಲ್ಪಾ and Fernandez. ಆದ್ರೆ ಉಳಿದಿರೋ 5ನೇ ಪೇರ್ ಅಂದ್ರೆ ಅಭಿ ಮತ್ತೆ ಭೋಜಮ್ಮ ಅವರ ಆಪೋಸಿಟ್ ಆಗಿ ಆಡಕ್ ಬರ್ತಾ ಇರೋದು ಯಾವ ಜೋಡಿ? ಒಂದು ಕಡೆ ಕಿಟ್ಟಿ ಮತ್ತೆ ಸಿದ್ದಿಯಮ್ಮ ಸೋತು ನಿಂತಿದ್ದಾರೆ, ಇನ್ನೊಂದು ಕಡೆ ರಾಮಪ್ಪ ಅಂಡ್ ಸೌಮ್ಯ ಸೋತು ನಿಂತಿದ್ದಾರೆ. ಸೊ ಇವರಿಬ್ರಲ್ಲಿ ಬರ್ತಾ ಇರೋರು ಯಾರು? ನಾವು ಮೊದಲೇ ಹೇಳಿದ್ವು, ಸೋತವರಿಗೆ ಮತ್ತೆ ಮತ್ತೆ ಎರಡನೇ ಅವಕಾಶ ಸಿಗಲ್ಲ. ಮೊದಲು ಸಿಕ್ಕ ಆಟನ ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮ್ ಮಾಡೋ ಮುಖಾಂತರ ಮುಂದಕ್ಕೆ ಹೋಗ್ಬೇಕು, ಇಲ್ಲದೆ ಇದ್ರೆ ಕಾಂಪ್ಲೆಸೆನ್ಸಿ ಬರುತ್ತೆ. ಹಾಗಾಗಿ ಅಭಿ ಮತ್ತು ಭೋಜಮ್ಮನ ಅಗೇನ್ಸ್ಟ್ ಬರ್ತಾ ಇರೋದು ಒಂದ್ಸಲ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ, ಬಟ್ ಜಾಸ್ತಿ ಟೈಮ್ ತಗೊಂಡಿದ್ದಾರೆ ಶಿಲ್ಪಾ ಜೋಡಿಗಿಂತ. ಸೊ ಅವ್ರಿಗೆ ಇನ್ನೊಂದು ಚಾನ್ಸ್ ನ ಕೊಡ್ತಾ ಇದೀವಿ. ಅವ್ರು ಬೇರೆ ಯಾರು ಅಲ್ಲ, ಶರತ್ ಅಂಡ್ ದೇವಮ್ಮ. ಯಾರು ಶಿಲ್ಪಾ ಮತ್ತೆ ಫರ್ನಾಂಡಿಸ್ ಅವರು ಸೆಟ್ ಮಾಡಿರೋ ಟೈಮ್ ನ ಬೀಟ್ ಮಾಡಿ ಅಂದ್ರೆ ಕಮ್ಮಿ ಟೈಮ್ ಅಲ್ಲಿ ಗೆಲ್ತಾರೆ. ಯಾರು ಆಗ್ತಾರೆ ಇವತ್ತು ದಿ ಬೆಸ್ಟ್ ಪರ್ಫಾರ್ಮರ್ಸ್ ನೋಡೋಣ. ಸೊ ಅಭಿ ಅಂಡ್ ಭೋಜಮ್ಮ, ಶರತ್ ಅಂಡ್ ದೇವಮ್ಮ, ಟೇಕ್ ಪೊಸಿಷನ್. ಬನ್ನಿ. ಒಂದು ಕಡೆ ಶರತ್ ಎರಡನೇ ಅವಕಾಶ ಸಿಕ್ಕಿದೆ, ಮತ್ತೊಮ್ಮೆ ಈ ತರದ ಅವಕಾಶ ಸಿಗಲ್ಲ. ಓಕೆ, ನಿಮ್ಮ ಟೈಮ್ ಶುರು ಆಗತ್ತೆ. 3, 2, 1. ಅಷ್ಟೊಂದು ಹೈಟ್ ಬೇಡ. ಕ್ಯಾಮ್ರಾಮನ್ ಟಮಾರ್ ಇಲ್ಲ ಹೊಡಿಬೇಕಾದ್ರೆ ಫುಲ್ ಹೊಡಿಬೇಕು. ಮಾರ್ಜಿನ್ಸ್ ಇಲ್ಲ. ಅಯ್ಯೋ ಏನ್ ಮಾಡಿ ಅಮ್ಮ ನೋಡಿ. ಕ್ಯಾಮ್ರಾಮನ್ಗೆ ಗುರಿ ಹಾಕ್ತಿದ್ರು, ಇಲ್ಲಿ ಗುರಿ ಇತ್ತು ಅಂದ್ರೆ ನಾನು ಹೇಳ್ತಿದ್ದೆ ನೀವು ತುಂಬಾ ಎಕ್ಸ್ಟ್ರೀಮ್ ರೈಟ್ ಕೊಡಿರಿ, ಅಟ್ಲೀಸ್ಟ್ ಆ ಟಾರ್ಗೆಟ್ ಆಗತ್ತೆ. ಓಡ್ರಮ್ಮ ಆಮೇಲೆ ಪ್ರಾಕ್ಟೀಸ್ ಮಾಡ್ತೀರಂತೆ. ಅಷ್ಟೊಂದು ಹೈಟ್ ಬೇಡ, ಅಷ್ಟೊಂದು ಹೈಟ್ ಅಮ್ಮ ಏನ್ ಮಾಡಿ ಅಮ್ಮ. ಭೋಜಮ್ಮ ಅವ್ರ ಗುರಿ ಗೊತ್ತಲ್ಲ, ಎಲ್ಲೆಲ್ಲ ಹೊಡಿತಾರೆ. ಇಲ್ಲಿ ಗುರಿ ಅಂದ್ರೆ ಅಲ್ಲಿ ಹೊಡಿಯೋದು ಎಲ್ಲ ಫುಲ್ಲು. ಬೇಗ 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 ಹುಡ್ಕೋ ಬೇ ಓಡು ಬರೋಲ್ಲ, ಹೋಗು. ಅದ್ರಲ್ಲೇ ಹಾಕ್ಸು ಹೋಗು. ಏನ್ ಮಾಡಿ ಪ್ಲೀಸ್, ಏನ್ ಮಾಡಿ. ಮೇಲೆ ಹಿಡ್ಕೋತಾ ಇದ್ದೀರಾ, ಹಿಂಗ್ ಹಿಡ್ಕೋತಾ ಇದ್ದೀರಾ ನೀವು. ಹಿಡ್ಕೊಳ್ಳಿ, ಕರೆಕ್ಟಾಗಿ ಹಿಡ್ಕೊಳ್ಳಿ. ಅಲ್ಲಿ ಗಮ್ ಮಾಡಿ, ಅದ್ರ ಪಕ್ಕಕ್ಕೆ ಕೊಡಿ ಮಾಡಿ ಅಮ್ಮ ಪ್ಲೀಸ್. ದೇವಮ್ಮ ಎಲ್ರಿಗೂ ಕ್ಯಾಮ್ರಾಮನ್ ತಲೆ ಬಿತ್ತು. ಹೊಡಿಬೇಕಾದ್ರೆ ಎಲ್ಲ ಕ್ಯಾಮ್ರಾಮನ್ಗಳಿಗೆ ಹೋಯ್ತಿತ್ತು, ಆಮೇಲೆ ಆ ಕಡೆ ಹೋಯ್ತಿತ್ತು, ಈ ಕಡೆ ಹೋಯ್ತಿತ್ತು. ಕೇಳ್ಕೊಡ್ಬೇಕಣ್ಣ, ಹಂಗೆ ಹೇಳ್ಕೊಡ್ಬೇಕು. ಹಿಂಗ್ ತಿರ್ಕೊಂಡು ನೋಡ್ರಿ. ಅಮ್ಮ ನಿಮ್ದು ಆಮೆಗೆ ಕಟ್ಟಿ ನೀವು. ನೀವು ಆಮೆಗೆ ಕಟ್ಟಬೇಕು. ಇನ್ನೊಂದು ಆಮೆ ಇದೆ ನೋಡಿ. ಎರಡಕ್ಕೂ ರೋಪ್ ಕಟ್ಟಿ ಫುಲ್ಲು ಟೈಟ್ ಆಗಿ ಅಲ್ಲಿ ಒಂದು ಎಲ್ಲಿ ಇಂಟರ್ಸೆಕ್ಷನ್ ಆಗುತ್ತೆ ಆ ಇಂಟರ್ಸೆಕ್ಷನ್ ಪಾಯಿಂಟ್ ಅಲ್ಲಿ ಡಿಗ್ ಮಾಡ್ತಾ ಹೋದ್ವಿ. ಆಳ ಪಾಯಿಂಟ್ ಕರೆಕ್ಟಾ? ದೇವಮ್ಮ ಹೊಡೆಯಕೆನೆ ನಮ್ಗೆ ತುಂಬಾನೇ ಕಷ್ಟ ಆಯ್ತು. ಆದ್ರೆ ಜೋರಾಗಿ ಬೈಲಿಗೆಲ್ಲ ಹೋಯ್ತಿತ್ತು, ಬೇಲಿಗೆಲ್ಲ ಹೊಂಟಾಯ್ತಿತ್ತು. ಈಗ ಮುಖ್ಯ ಓಡ ಅಭಿ.
ಮಾಡ್ತಿದ್ದೀನಿ ಅಮ್ಮ. ಅಭಿ 2 ಹಾಕಿದ್ದಾನೆ. ಆ ಕಡೆ ಇನ್ನೂ ಒಂದೇ ಟೈಲ್ ಹೊಡೆಯಕ್ಕೆ ಆಗಿಲ್ಲ ದೇವಮುಖೇಲಿ. ಸೊ ಆ ರೌಂಡಲ್ಲಂತೂ ಅಬ್ಬಾ ದೇವಮ್ಮ ಅವರು ತಗೊಂಡ್ರು ಹೊಡೆದ್ರು. ನಾನು ಹೋಗಿ ಎತ್ಕೊಂಡ್ ಬರ್ತಿದ್ದೆ ಗೋಲಿ, ಅವರು ಎಲ್ಲೋ ಹೊಡಿಯೋದು. ಈ ಮೂಲೆ ಕೊಡಿ ಅಮ್ಮ. ಕರೆಕ್ಟಾಗಿ ಅಲ್ಲಿ ಗುರಿ ನೋಡಿ. ತುಂಬಾ ದೂರ ಮೂರು ಹತ್ರ ಹೋಗಿತ್ತು. ಹಂಗಾದ್ರೆ ಯಾವ್ದೋ ಒಂದು ಪಾಯಿಂಟ್ ಕರೆಕ್ಟಾಗಿ ಹಿಡಿದ್ರೆ ನಿಮಗೆ ಆಗತ್ತೆ. ಪಾಯಿಂಟ್ ನೋಡ್ಕೊಳ್ಳಿ. ಅಮ್ಮ ತಪ್ಪಮ್ಮ. ಏನ್ ಹೊಡಿತೀರಾ? ಏನ್ ಹೇಳ್ತಾರೆ ಮುಂದೆ ಹಾಕ್ಬಿಡಿ. ಇಲ್ಲೊಂದು ಅದು ಹೋಗುತ್ತೆ, ಆ ಕಡೆ ಹೋಗುತ್ತೆ. ಇದೆರಡರ ಮಧ್ಯ ನೋಡಮ್ಮ. ಸ್ಟಾರ್ಟಿಂಗ್ 3 ಬೇಗನೆ ಹೋಗ್ತು, ಅದಾದ್ಮೇಲೆ 2 ಅಂತೂ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತು. ಅದ್ರಲ್ಲಿ ಹೊಡೆದು ಕಷ್ಟ ಮಾಡಿ ಒಂದು 30-20 ಗೋಲಿ ಹೊಡೆದೆ. ಹೊಡೆಯಕ್ಕೆ ಬರಲ್ಲ, ಆ ಕಡೆ ಕೊಂದೋಯ್ತೆ ಈ ಕಡೆ ಕೊಂದೋಯ್ತೆ. ಟ್ರೈ ಮಾಡ್ತಾ ಇರಿ, ನಾನು ಹೋಗಲ್ಲ, ಅವ್ರ ಆಟ ನೋಡ್ಕೊಂಡ್ ಬರ್ತೀನಿ. ದೇವಮ್ಮ ನಾನು ಹೊಡ್ತೀನಿ ರೀ, ಬಂದೆ. ಹೊಡ್ತಿ ರೆಡಿ. ಒಂದು ಸಲ ಬಿಡು, ನನ್ನ ಬಿಡು. ಅಯ್ಯೋ ಸ್ವಲ್ಪ ಈ ಕಡೆ ಹೊಡ್ತಿದ್ದೀರಾ. ಒಳ್ಳೆ ಅಯ್ಯೋ ದೇವಮ್ಮ ಹೊಡೆದಾದ್ಮೇಲೆ ಅಭಿ ಮತ್ತೆ ಭುಜಮ್ಮ ಒದ್ಲಾಡ್ತಿದ್ರು. ಬರ್ತಾ ಇದಾರೆ ಅಭಿ ಅವರು. ಬಂದ್ಬಿಟ್ರಲ್ಲ ಅಭಿ. ಒಂದೋಯ್ತು, ಇನ್ನೊಂದೇ ಒಂದು ಬ್ಯಾಲೆನ್ಸ್ ಇದೆ ಅಭಿ. ಹೊಟ್ಟೋಯ್ತು ಅಭಿ. ಸೊ ನಾನು ಡಿಸೈಡ್ ಮಾಡಿದೆ, ಓಕೆ ಇವಾಗ ಅಟ್ಲೀಸ್ಟ್ ಇನ್ನೊಂದು ಚಾನ್ಸ್ ಇದೆ, ಇನ್ನು ಬಿಟ್ಕೊಡಲ್ಲ ನಾನು. ಅವ್ರು ಗೆಲ್ಲಕ್ಕೆ ಬಿಡಬಾರ್ದು ಅಭಿ ಮತ್ತು ಭುಜಮ್ಮ ಅವ್ರನ್ನ. ಇಲ್ಲಿ ಶರತ್ತು ಬಂದ ತಕ್ಷಣ ಒಂದು 5 ಮಿನಿಟ್ಸ್ಗೆ ಹಾಕ್ಬಿಟ್ಟ ಆ ಒಂದು 5 ಪಟ್ಟಿನೂ. ಟೈಮ್ ವಾಸ್ ವರ್ಸ್. ಆ ಟೈಮ್ನ ತಗೊಂಡು ಮಿಸ್ ಆಯಿತು ಅಂದ್ಬಿಟ್ಟು ಬೇಜಾರಾಯಿತು. ಭೋಜಮ್ಮ ಸರ್ ಏನಾಯ್ತು? ಅಯ್ಯೋ ಏನ್ ಹೇಳಿ, ಎಲ್ಲ ತಿಂದೆ. ಆನೆದ ಬಾಲು ತಿನ್ನಕ್ಕಾಗ್ಲಿಲ್ಲ ನಮ್ಗೆ. 5 ಮರದ ಪೀಸ್ಗಳನ್ನ ಹಾಕಕ್ಕೆ ಟ್ರೈ ಮಾಡಿರೋ ಟೈಮ್ 20 ನಿಮಿಷ 12 ಸೆಕೆಂಡ್. ಏನಾಯ್ತು ದೇವಮ್ಮ? ಕನ್ಫ್ಯೂಸ್ ಆಗೋಯ್ತು. ಈಗ ಮೊದಲನೇ ಪ್ಲೇಸ್, 2ನೇ ಪ್ಲೇಸ್, 3ನೇ ಪ್ಲೇಸ್ ಫಿಕ್ಸ್ ಆಗಿದೆ. ಇವತ್ತು ಯಾರು ಸರಿಯಾಗಿ ಪರ್ಫಾರ್ಮ್ ಮಾಡಿಲ್ಲ ಅವ್ರಿಗೊಂದು ಅವಕಾಶ 4ನೇ ಪ್ಲೇಸ್ ಬರಕ್ಕೆ. ಆಗ ಗೊತ್ತಾಗತ್ತೆ 4 ಮತ್ತು 5ನೇ ಪ್ಲೇಸ್ಗಳು ಮತ್ತು ಇವತ್ತಿನ ವೀಕ್ ಪರ್ಫಾರ್ಮರ್ ಆಫ್ ದ ಡೇ. 4ನೇ ಪ್ಲೇಸ್ ಮತ್ತು 5ನೇ ಪ್ಲೇಸ್ಗೆ ಹೋರಾಡಕ್ ಹೋಗ್ತಾ ಇರೋ ಜೋಡಿಗಳು ಕಿಟ್ಟಿ ಅಂಡ್ ಸಿದ್ದಿಯಮ್ಮ ಒಂದ್ ಕಡೆ, ಅವ್ರಿಗೆ ಅಪೋನೆಂಟ್ ಆಗಿ ಬರ್ತಾ ಇರೋದು ರಾಮಪ್ಪ ಅಂಡ್ ಸೌಮ್ಯ. ತಗೊಳ್ಳಿ ನಿಮ್ ಪೊಸಿಷನ್ ಬನ್ನಿ. ಸಿದ್ದಿಯಮ್ಮ ಕ್ಯಾಟರ್ಪಿಲ್ಲರ್ ಇಟ್ಕೊಂಡು ಆಲ್ರೆಡಿ ರೆಡಿ ಆಗಿದ್ದಾರೆ. ಈ ಕಡೆ ರಾಮಪ್ಪ ಮತ್ತು ಸೌಮ್ಯ. ಯಾರು 4ನೇ ಪ್ಲೇಸ್, ಯಾರು ಇವತ್ತಿನ ವೀಕ್ ಕಂಟೆಸ್ಟೆಂಟ್ ಗೊತ್ತಾಗುತ್ತೆ ಕೆಲವೇ ಕ್ಷಣಗಳಲ್ಲಿ. ಗುಡ್ ಲಕ್ ಟು ಬೋತ್ ಆಫ್ ಯು. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ ಇನ್ 3, 2, 1. ಕಾಣ್ಬೇಕು, ಒಂಚೂರು ಕಾಣ್ಬೇಕದು. ಅಯ್ಯೋ ಜಸ್ಟ್ ಅಯ್ಯೋ ಬಾಯಿಗೆ ಟಾಕ. ರಾಮಪ್ಪ ಅವರು ಬ್ರೇಕ್ ಮಾಡಿದ್ದಾರೆ. ಕಟ್ಟಿ ಕರೆಕ್ಟ್ ಪಾಯಿಂಟ್ ಹುಡುಗಿ ಓಡಿ
ಬೇಗ ಆಗಿರಿ, ಕೈ ಬೇಸ್ಕೊಂಡ್ಬಿಡಿ. Come on. ಸೂಪರ್ ಸಿದ್ದಮ್ಮ. ಈ ಅಮ್ಮಗೆ ಅದೇ ಕೊಟ್ಟು ಹಾವು ಮತ್ತೆ ಮೀನು. ಕಚ್ಚ ಬೇಗ ಎಷ್ಟಾಗ್ತದೆ ಹಾಕ್ಬೇಕಲ್ಲ ಪ್ಲಾನ್ ಮಾಡಿ ಒಟ್ಟಲ್ಲಿ ಹಾಕ್ಬೇಕು. ಆಗಿರಿ 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 ಆಗಿರಿ. ಟ್ರಯಲ್ ಅಂಡ್ ಎರರ್ ಫಾರ್ ಜೋರ್ ಫುಲ್ ಫೋರ್. ಇನ್ನೊಂದ್ಸರಿ ಹಗ್ಗ ಟೈಪ್ ಮಾಡಿ ನೋಡಿ. ಬ್ಯಾಸ್ಕೆಟ್ ಏನಿದೆ ಅಷ್ಟು ಎತ್ತರಕ್ಕೆ ನಮ್ಮ ಪಜಲ್ಗಳು ಹೋಗ್ತಾ ಇಲ್ಲ. ಇವಳು ಈ ಕಡೆಯಿಂದ ಹಾಕೋ ಪ್ರೆಷರ್ ಸಾಕಾಗ್ತಾ ಇಲ್ಲ. ಅಲ್ಲಿ ಪ್ರೆಷರ್ ಜೊತೆಗೆ ಡೈರೆಕ್ಷನ್ ಕೂಡ ಬಹಳ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಹೇಳಿರಿ ಅಮ್ಮ, ಹಿಂದೆ ಹೋಗಿ ಅಮ್ಮ. ಆ ಬಾಕ್ಸ್ ಪಕ್ಕದಲ್ಲಿ ಹೋಗ್ತದೆ, ಆ ಸೈಡಿಗೆ ಬಿದ್ದು ಹೋಗ್ತದೆ, ಬಾಕ್ಸ್ ಒಳಗಡೆ ಬೀಳ್ತಾ ಇಲ್ಲ. ಓಕೆ ಓಕೆ ಕಮಾನ್ ಕಿಟಿ, ಬೇಗ ಬೇಗ ಬೇಗ. ಕಿಟಿ ಅವ್ರು ಇನ್ನೂ ಮುಂದೆ ಹೋಗಿಲ್ಲ ಕಣ, ಬೇಗ ಬೇಗ. ಬೇಗ ಬೇಗ ನೀಟಾಗಿಡಿ ಮಧ್ಯಕ್ಕೆ ಬೇಡ ತುದಿಗೆ ಬಿಡಿ. ಅಯ್ಯೋ ಕಿಟಿ ಜಸ್ಟ್ ಬಿಟ್ಟ. ಅಯ್ಯೋ ಕಿಟಿ 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 ಕಿಟಿ. ಸರಿ ಮಾಡ್ಕೋ ಸೀಸನ್, ಸರಿ ಮಾಡ್ಕೋ. ಅಯ್ಯೋ ಕಿಟ್ಟಿದು 3 ಬ್ಲಾಕ್ ಒಳಗೋಗಿದೆ. ಕಿಟ್ಟಿ ಎರಡೇ ವೆರಿ ಗುಡ್. ಬನ್ನಿ ಬೇಗ ಓಕೆ, 4 ಮತ್ತು 5ನೇ ಸ್ಥಾನಕ್ಕೆ ನಡೆದ ಪೈಪೋಟಿ ಬಂದಿದ್ದು ಸುನಾಮಿ ಕಿಟ್ಟಿ ಮತ್ತು ಸಿದ್ದಿಯಮ್ಮ. ಈ ಕಡೆ ರಾಮಪ್ಪ ಮತ್ತು ಸೌಮ್ಯ. ಆದ್ರೆ 5ನೇ ಪ್ಲೇಸ್ಗೆ ರಾಮಪ್ಪ ಸೌಮ್ಯ ಶಿಫ್ಟ್ ಆಗ್ತಾರೆ. ಅವ್ರಿಗೆ ಇನ್ನೊಂದು ಚಾನ್ಸ್ ನ ಕೊಟ್ವಿ ಪ್ರೂವ್ ಮಾಡಕ್ಕೆ ಅಂತ, ಆದ್ರೆ ಅಲ್ಲೂ ಕೂಡ ಫೇಲ್ ಆದ್ರು. ಸೌಮ್ಯ ಮತ್ತೆ ಏನಾಯ್ತು ಪ್ರಾಬ್ಲಮ್? ಗೊತ್ತಾಗ್ಲಿಲ್ಲ ಸರ್, ಅದು ಆಗ್ತಾ ಇದ್ವು ಬಟ್ ಬೀಳ್ತಾ ಇರ್ಲಿಲ್ಲ. ಅಷ್ಟು ಬೇಗ ಈ ಕಡೆ ಅವರು ಮುಗಿಸ್ಬಿಟ್ರು. ಅದನ್ನ ಆಂಗಲ್ ಆಗಿ ಇಟ್ಕೊಂಡು ತುಳಿದ್ರೆ ಅದನ್ನ ಫೋರ್ಸ್ ಆಗಿ ಯಾವಾಗ ತುಳಿತೀವಿ ಅವಾಗ ಕರೆಕ್ಟ್ ಆಗಿ ಬಂದ್ ಬೀಳತ್ತೆ ಅಲ್ವಾ. ಸ್ಟ್ರಾಟಜಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಮುಂಚೆ ಒಂದ್ಸಲಿ ಹೋಗಿದ್ರಿ, ನಿಮ್ಗೆ ಗೊತ್ತಾಗಿರುತ್ತೆ ಅಂತ ನಾವ್ ಅನ್ಕೊಂಡ್ವಿ, ಅಲ್ಲೂ ಕೂಡ ಆಗ್ಲಿಲ್ಲ. ಆದ್ರೆ ಸೆಕೆಂಡ್ ಚಾನ್ಸ್ ಅನ್ನ ಎಕ್ಸ್ಟ್ರಾರ್ಡಿನರಿ ಆಗಿ ಬಳಸ್ಕೊಂಡಿರೋದು ಕಿಟ್ಟಿ ಮತ್ತು ಸಿದ್ದಿಯಮ್ಮ ಜೋಡಿ. ಕಿಟ್ಟಿ ಏನಾಯ್ತು? ಚೆನ್ನಾಗಿ ಮಾಡಿದೆ ಸರ್. ಅದು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ನಾನು ಸರ್ ಅದು ಸ್ವಲ್ಪ ಐಡಿಯಾಸ್ ಇರಲಿಲ್ಲ. ಅದು ಫಸ್ಟ್ ತಳ್ಬೇಕಾದ್ರೆ ಸೈಡ್ ಹೊಡೆದು ಸ್ಪೀಡ್ ಹೊಂಟೋಗಿತ್ತು, ಮಧ್ಯದಲ್ಲಿ ಅಲ್ಲಿಗೆ ಇತ್ತು, ಕರೆಕ್ಟಾಗಿ ಗೊತ್ತಾಗ್ತಿರಲಿಲ್ಲ. ಈಗೆಲ್ಲ ಮಾಡಿದ್ಮೇಲೆ ಒಂದು ಸ್ವಲ್ಪ ಐಡಿಯಾ ಇತ್ತು ಸರ್. ಲಾಸ್ಟಲ್ಲಿ ಹೋಗಿದ್ರೆ ತುಂಬಾ ಚೆನ್ನಾಗಿ ಮಾಡ್ಬೋದೇನೋ. ಫಸ್ಟಲ್ಲಿ ಹೋಗಿದ್ದಿಂದ ಸ್ವಲ್ಪ ಹಿಡಿಗೋಯ್ತು, 10 ನಿಮಿಷ ಗಂಟೆ ಹೋದ. ಇವಾಗ ಬೇಗನೆ ಮುಗಿಸಿದ್ದೀನಿ ಲಾಸ್ಟಲ್ಲಿ. ಆಕ್ಚುಲಿ ಸೌಮ್ಯ ಮತ್ತು ರಾಮಪ್ಪ ಜೋಡಿ ಲೀಡ್ ಅಲ್ಲಿ ಇರುತ್ತೆ. ಅವ್ರನ್ನ ಬ್ರೇಕ್ ಮಾಡ್ಕೊಂಡ್ ಬರ್ತೀರಿ. ಈ ರೌಂಡ್ ಅಲ್ಲಿ ವಿನ್ನರ್ ನೀವು ಆಗ್ತೀರಿ. ಹಾಗಾಗಿ 4ನೇ ಪ್ಲೇಸ್ಗೆ ಸಿದ್ದಿಯಮ್ಮ ಮತ್ತು ಕಿಟ್ಟಿ ಜೋಡಿ ಬರುತ್ತೆ. 5ನೇ ಪ್ಲೇಸ್ಗೆ ಸೌಮ್ಯ ಮತ್ತು ರಾಮಪ್ಪ ಬರ್ತಾರೆ. ಆದ್ರೆ ಈ ಬ್ಯಾಡ್ ಲೂಸರ್ ಕಾಂಪಿಟೇಷನ್ ಅಲ್ಲಿ ಕಾಲ್ಕುಲೇಟ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಿರೋದು ಕಿಟ್ಟಿ ಅಂಡ್ ಸಿದ್ದಿಯಮ್ಮ. ನೀವು ಇದನ್ನ ಕಂಪ್ಲೀಟ್ ಮಾಡಕ್ಕೆ ತಗೊಂಡಂತ ಟೈಮ್ 6 ನಿಮಿಷ 17 ಸೆಕೆಂಡ್. ಅಂದ್ರೆ ನಂಬರ್ 1 ಪೊಸಿಷನ್ ಅಲ್ಲಿರೋರ್ಗಿಂತ 20 ಸೆಕೆಂಡ್ ಮುಂಚೆನೆ ಮುಗಿಸಿದಿರಿ. ಸೂಪರ್ ಲೈಫ್ ನಮ್ಗ ಸರ್. ಆದ್ರೆ ಲೈಫ್ ನಿಮಗ್ ಹೋಗಲ್ಲ. ನೀವು ತಗೊಂಡಂತ ಅವಕಾಶಗಳು 2. ಆದ್ರೆ ಶಿಲ್ಪ ತನ್ನ ಮೊದಲನೇ ಅವಕಾಶದಲ್ಲಿ 6 ನಿಮಿಷ 37 ಸೆಕೆಂಡ್ ಅಲ್ಲಿ ಹೊಡೆದಿದ್ದಾಳೆ. ಹಾಗಾಗಿ ಇವತ್ತಿನ ಲೈಫ್ ಹೋಗ್ತಾ ಇರೋದು ಶಿಲ್ಪ. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು.
ಓಕೆ, ಒಟ್ನಲ್ಲಿ ಇವತ್ತಿನ ಟಾಸ್ಕ್ ನ ಗೆದ್ದು ಲೈಫ್ ನ ಅವ್ರು ಆಗಿಸ್ಕೊಂಡಿದ್ದಾರೆ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಅವ್ರು ಇವತ್ತಾಗಿದ್ದಾರೆ ರೇನ್ ಶೈನಿಂಗ್ ಸ್ಟಾರ್. ಇಟ್ಸ್ ಯುವರ್ ಟೈಮ್ ಟು ಶೈನ್. ಇಷ್ಟಲ್ದೆ ನೆನ್ನೆ ವೋಟ್ ಔಟ್ ಟೈಮ್ ಅಲ್ಲಿ ಶಿಲ್ಪಾ ಅವ್ರಿಗೆ ಒಂದು ಕಾಮೆಂಟ್ ಬಂದಿತ್ತು, ಬರೀ ಮಾತಾಡೋದೇ ಆಗತ್ತೆ, ಅವಕಾಶ ಸಿಗಾಗ ಬಳಸ್ಕೊಳ್ಳಲ್ಲ ಅಂತ. ಆದ್ರೆ ಇವತ್ತು ಅವಕಾಶನ ಸದುಪಯೋಗ ಮಾಡ್ಕೊಂಡು ಲೈಫ್ ನ ಹಿಡ್ಕೊಂಡು ನಿಂತಿದ್ದಾರೆ. ಮೊನ್ನೆ ಆ ರೀಸನ್ ಕೊಟ್ಟವ್ರಿಗೆ ಈಗೇನ್ ಹೇಳ್ತೀಯ? This is it. This is the answer. Okay. This is the answer. Okay, good. So ಇವತ್ತಿನ ಈ ಟಾಸ್ಕ್ ಅಲ್ಲಿ ಯಾರ್ ಗುರಿ ತಪ್ಪಿತು, ಯಾರ್ ಗುರಿ ಗೆಲ್ತು, ಯಾರು ಬೇಟೆ ಆಡಕ್ ಹೋಗಿ ತಾವೇ ಬಲಿಯಾದ್ರು, ಆದಂತ ತಪ್ಪುಗಳ ಬಗ್ಗೆ ಎಲ್ಲ ಮಾತಾಡೋಣ ಡಿಸ್ಕಷನ್ ಟೈಮ್ ಅಲ್ಲಿ. ಓಕೆ, until then take care, bye bye. ಇದು ಜನರೇಷನ್ ಗಳ ವಾರು. ಇವತ್ತು ಕ್ಯಾಟರ್ಪಿಲ್ಲರ್ ಇಟ್ಕೊಂಡು ಎಲ್ಲರೂ ಬೇಟೆಗಾರರಾದ್ರಿ. ಒಂದಷ್ಟು ಜನರ ಗುರಿ ಕರೆಕ್ಟ್ ಆಗಿತ್ತು, ಇನ್ನೊಂದಷ್ಟು ಜನದ ಗುರಿ ಎಲ್ಲೆಲ್ಲೋ ಹೋಗ್ತಾ ಇತ್ತು. ಓಕೆ, ಫಸ್ಟ್ ರೌಂಡ್ ಅಲ್ಲಿ ಕಿಟ್ಟಿ ಸಿದ್ದಿಯಮ್ಮ ಅವರ ಆಪೋಸಿಟ್ ಆಗಿ ಶರತ್ ಮತ್ತೆ ದೇವಮ್ಮ ಅವ್ರು ಬರ್ತಾರೆ. ಅದರಲ್ಲಿ ಕಿಟ್ಟಿ ಸೋಲ್ತಾನೆ, ಶರತ್ ಮತ್ತೆ ದೇವಮ್ಮ ಅವರು ಗೆಲ್ತಾರೆ. ಶರತ್, ಫಸ್ಟ್ ಇಂದ ಕೇಳಿದ್ವಿ ನಾವು, ದೇವಮ್ಮ ಅವ್ರು ಹೊಡೆದಿದ್ದು ಫ್ಲೂಕ್ ಅಥವಾ ಕರೆಕ್ಟ್ ಆಗಿ ಹೊಡೆದ್ರ ಅಂತ. ಸರ್, ಫಸ್ಟ್ ರೌಂಡ್ ಅಲ್ಲಿ ಮೇನ್ ಇತ್ತು ಸರ್ ನಮ್ದು, ಯಾಕೆಂದ್ರೆ ನಾವು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಇವ್ರ ಗುರಿ ನೋಡಿದೆ, ಸೊ ಇಟ್ ವಾಸ್ ಗೋಯಿಂಗ್ ಸಮ್ವೇರ್ ಎಲ್ಸ್. ಸೊ ಅದೊಂದು ನಮ್ಗೆ ಮಾಡ್ಕೊಟ್ಬಿಟ್ರೆ ಸಾಕು ಅಂತ ಅಂದೆ. ಆಕ್ಚುಲಿ ಫಸ್ಟ್ ಟೈಮ್ ಹೆಂಗೋ ಅಳುಕ್ ಪಳಕ ಹೊಡೆದ್ಬಿಟ್ರು. ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಇವರು ಗೋಲಿ ಎಲ್ಲೆಲ್ಲಿ ಹೊಡೆದ್ರು ಅಲ್ಲಿ ನಾವು ಟಾರ್ಗೆಟ್ ಇಡ್ಬೇಕಿತ್ತು. ಟಾರ್ಗೆಟ್ ಇವ್ರು ಹೊಡಿಲೇ ಇಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಈ ಕಡೆಗೆ ಹೋಯ್ತಾ ಇದೆ, ಜೋರಾಗಿ ಹೊಡೆದ್ರೆ ಮೇಕ್ ಹೋಯ್ತದೆ, ಈ ಕಡೆ ಗುರಿ ಇಟ್ಟರೆ ಎಡದ ಕಡೆ ಹೋಯ್ತದೆ, ಇಲ್ಲ ಅಂದ್ರೆ ಬೆಲ್ದ ಕಡೆ ಹೋಯ್ತದೆ, ಮೇಕ್ ಹೊಂಡೈತದೆ. ಆಗ ಸ್ವಲ್ಪ ಬಂದು ಕೆಳಗಡೆ ಕುದ್ಕೋ ಒಂದ್ ಗೋಲಿಲಿ ಹೊಡೆದೆ ಕೆಳಗಡೆ, ಅದು ಯಾಕೆ ಒಂದ್ ಸ್ವಲ್ಪ ತಗ್ಲಂಗ್ ಕಾಣ್ತಿತ್ತು, ಇನ್ನೊಂದು ಹೊಡೆದೆ ಆಗ ಟಕ್ ಅಂತ ಹೋಯ್ತು. ಟಕ್ ಅಂತ ಹೊಡೆದೋಯ್ತು. 21 ನಿಮಿಷ ಆದ್ಮೇಲೆ ಇನ್ನೊಂದು 11 ಸಲ ನಾನು ಹೊಡೆದಿದ್ರೆ ಸೆಂಚುರಿ ಆಗ್ಬಿರೋದು. ಸೆಂಚುರಿ ಹೊಡೆಯೋದು ಕ್ರಿಕೆಟ್ ಅಲ್ಲಿ, ಕ್ಯಾಟರ್ಪಿಲ್ಲರ್ ಅಲ್ಲ. ವಂಡರ್ಫುಲ್. ಓಕೆ, ಅಭಿ ಅಂಡ್ ಭೋಜಮ್ಮ, ನಿಮ್ದು ಮತ್ತು ಭೋಜಮ್ಮದು ಕಾಂಬಿನೇಷನ್ ಯಾಕೆ ವರ್ಕೌಟ್ ಆಗಲ್ಲ ಅಂದ್ರೆ ನೀವು ತುಂಬಾ ಗಾಬರಿ ಪಡಿಸ್ತಾ ಇದೀವಿ. ಆಕ್ಚುಲಿ ಸೀನಿಯರ್ಸ್ ಆಗ್ಲಿ ಮಕ್ಳಾಗ್ಲಿ ಅವ್ರ ಲೆವೆಲ್ಗೆ ಇಳಿದು ತುಂಬಾ ಕಾಮ್ ಆಗಿ ಹೇಳ್ಕೊಟ್ರೆ ಖಂಡಿತ ಅವ್ರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅವರ ಮನಸ್ಥಿತಿಗೆ ನಾವು ತಗೊಳ್ಳುವಷ್ಟು ಶಾಕ್ ಗಳನ್ನಾಗ್ಲಿ ಒತ್ತಡಗಳನ್ನಾಗ್ಲಿ ಅವ್ರು ತಗೊಳಕ್ ಆಗಲ್ಲ. ಸೊ ಏನೇ ಒತ್ತಡ ಇದ್ರು ನಾವು ತಗೋಬೇಕು, ಅವ್ರಿಗೆ ಗಾಬರಿ ಆಗದೆ ಇರೋ ಹಾಗೆ ಪರ್ಫಾರ್ಮೆನ್ಸ್ ಸಿಗಬೇಕು. ಅದು ನಿನ್ನ ಜವಾಬ್ದಾರಿ ಆಗುತ್ತೆ. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ನಾಟ್ ಗ್ರೇಟ್. ಸೊ ಹಾಗಾಗಿ 3ನೇ ಪ್ಲೇಸ್ ಅಲ್ಲಿ ಸೋಲ್ತೀರಾ. ಕಿಟ್ಟಿ ಅಂಡ್ ಸಿದ್ದಿಯಮ್ಮ ಫಸ್ಟ್ ರೌಂಡ್ ಅಲ್ಲಿ ಕಳ್ಸಿದ್ವಿ, ನಾವು ದಬಾಕ್ತಿವಿ ಅಂದವನು ಅವನೇ ದಬಾಕೊ. ಹೌದು. ಆಟ ಹೆಂಗಿತ್ತು ಗಿಟ್ಟೆ? ಸಖತ್ ಎಂಜಾಯ್ ಮಾಡಿದೆ ಸರ್. ಎಂಜಾಯ್ ಮಾಡೋದಕ್ಕಿಂತ ಇಲ್ಲಿ ಕ್ಯಾಟರ್ಪಿಲ್ಲರ್ ನಮಗ್ ಕೊಟ್ಟಿದ್ರೆ ಚೆನ್ನಾಗಿರೋದು ಸರ್. ಒಂದೊಂದೆರಡಿಗೆ ಪೀಸ್ ಮಾಡ್ಬಿಡ್ತಿದ್ದು. ಆಕ್ಚುಲಿ ನಿಮ್ಮ ಸ್ಟ್ರೆಂತ್ ಗಳು, ಪ್ರತಿಭೆಗಳು, ನಿಮ್ಮ ಟ್ಯಾಲೆಂಟ್ ಗಳು, ಅದನ್ನ ಫೈನಲ್ ವರ್ಗು ನಾವು ಪರೀಕ್ಷೆ ಮಾಡುವ ಹಾಗೆ ನಿಮ್ಮ ಸೀನಿಯರ್ ಟ್ಯಾಲೆಂಟ್ ಗಳನ್ನು ನಾವು ಪರೀಕ್ಷೆ ಮಾಡ್ಲೇಬೇಕಿರುತ್ತೆ. ಅದು ಇನ್ನೊಂದು ಹೇಳ್ಬೇಕು ಸರ್, ಸೀನಿಯರ್ ಗಳಿಗೆ ಪ್ರತಿ ಟಾಸ್ಕ್ ಅಲ್ಲಿ ಪ್ರತಿ ದಿನ ಲಾಸ್ಟ್ ಎಪಿಸೋಡ್ ಗಂಟ ಪೂಸಿ ಹೊಡೆದು ಹೇಳಕ್ ಆಗಲ್ಲ ಸರ್. ಆದ್ರೆ ಕಿಟ್ಟಿ ಒಂದ್ ನಿಮಿಷ, ಸೀನಿಯರ್ಸ್ ಅವರು ಒಂದು ಮೆಂಟಲ್ ಫಿಕ್ಸೇಷನ್ ಅಲ್ಲಿ ಇರ್ತಾರೆ, ಅದನ್ನ ಬಿಟ್ಟು ಅವ್ರು ಹೊರಗಡೆ ಬರೋದು ಕಷ್ಟ. ಜೂನಿಯರ್ಸ್ ಅವರನ್ನ ತಯಾರು ಮಾಡೋದೇ ನಿಮ್ ಕೆಲಸ. ಓಕೆ, ಬರಣಿ ಸರ್, ಹೆಂಗಿತ್ತು ಫೀಲಿಂಗು? ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಶಿಲ್ಪಾ. ನನ್ನ ಪ್ಲೇಸ್ಮೆಂಟ್ ಆಲ್ಸೋ ಮೋರ್ ಇಂಪಾರ್ಟೆಂಟ್, ನಾಟ್ ಓನ್ಲಿ ಹರ್ ರೋಲ್ ಆಸ್ ವೆಲ್ ಆಸ್ ಮೈ ರೋಲ್, ಬಿಕಾಸ್ ಐ ಹ್ಯಾವ್ ಟು ಪ್ಲೇಸ್ ಇನ್ ಅ ಪ್ರಾಪರ್ ಪ್ಲೇಸ್ ಓನ್ಲಿ ಇಟ್ ವಿಲ್ ಗೋ. ಅದು ಕರೆಕ್ಟ್ ಬಿಡಿ, ನೀವು ಕರೆಕ್ಟ್ ಆಗಿಟ್ರಿ ಅವಳು ಹಾಕೋದು, ನೀವು ತಪ್ಪಾಗಿಟ್ಟಿದ್ರೆ ಹಾಕಕ್ ಆಗ್ತಿರ್ಲಿಲ್ಲ. ಅಲ್ಲ ಸರ್, ಎಲ್ಲರೂ ಮೆನ್ಷನ್ ಮಾಡ್ತಾರೆ ನಾವು ಹೊರತದೆ ಹೇಳಿ, ಸೀನಿಯರ್ ಪ್ಲೇಸ್ ಮಾಡಿದ್ರಿಂದ ಅದು ಹೋಗ್ತದೆ. ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ. ಕಮೆಂಟ್ ಮಾಡುವಾಗ ಅವರೇ ಸೀನಿಯರ್ ಪಾರ್ಟ್ನರ್ಗೆ ಹೇಳ್ಬೇಕು. ಎಲ್ರಿಗೆ ಹೇಳಿದ್ರೆ ದಟ್ ಇಸ್ ನಾಟ್ ಕರೆಕ್ಟ್. ಹಿ ಹ್ಯಾಸ್ ಟು ಅಮಂಡ್ ಹಿಸ್ ಸೀನಿಯರ್ಸ್. ನೀವು ನಿಮ್ಮ ಸೀನಿಯರ್ ಬಗ್ಗೆ ಮಾತ್ರ ಮಾತಾಡ್ಬೇಕು, ಎಲ್ಲ ಸೀನಿಯರ್ ಬಗ್ಗೆ ಮಾತಾಡಿದ್ರೆ ಕೇಳಿ ಪರಂಡಿ ಸರ್, ಇವತ್ತು ನಿಮ್ ಬಾಲ ಉದ್ದ ಆಗಿರ್ಬೋದು, ಬೆಂಕಿ ಹಚ್ಬಿಡ್ತೀನಿ ಇನ್ನೊಂದ್ ದಿನಕ್ಕೆ, ಇನ್ನೊಂದ್ ದಿನ ಎಲ್ಲ ಲಂಕ ಎಲ್ಲ ನಾಶ ಆಗಿ ಹೋಗ್ತದೆ. ಇವತ್ತು ಚೆನ್ನಾಗಿ ಆಡಿರೋದ್ರೆ ಬಾಲ ಗೊತ್ತಾಯ್ತಾ? ಬಾಲ ದೊಡ್ಡದಾದ್ರೆ ಲಂಕಾನೇ ನಾಶ ಆಗ್ಬಿಡುತ್ತೆ ಅಂತ ಪಂಚ್ಲೈನ್ ನೋಡಿದ್ದಾರೆ. ಇವತ್ತೇನೋ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಮಾತಾಡ್ತಿದ್ದಾರೆ. ಅವ್ರ ಲೈಫ್ ಹಿಡಿದು ಎಷ್ಟು ದಿನ ಆಯ್ತು ಕೇಳಿ ಸರ್? ಲೈಫ್ ಎಷ್ಟು ದಿನ ಆಯ್ತು ಅಲ್ಲ, ತಿಳಿದ್ಬಿಟ್ಟು ಮಾತಾಡ್ತಾ ಇದಾರೆ ಅಷ್ಟೇ. ಆಯ್ತಾ ಶಿಲ್ಪಾ, ಲಾಸ್ಟ್ ಟೈಮ್ ನಿಮ್ಮ ಜೋಡಿ ಲೈಫ್ ತಗೊಂಡು ಎಷ್ಟು ದಿನ ಆಗಿದೆ? ಇಟ್ಸ್ ಬೀನ್ ಲೈಕ್ 3 weeks ಅನ್ಸುತ್ತೆ. ಸೊ ಅದು ಜ್ಞಾಪಕನೂ ಇಲ್ಲ ನಿಮಗೆ? ನಿಜ, ಅದೇ ಹೇಳ್ದೆ, ಶತಮಾನ ಹಿಂಚೆ ತುಂಬಾ ಹಿಂದೆ ಜ್ಞಾಪಕ ಇಲ್ಲದೆ ಇರೋ. ನನಗೆ ನಿಜ ಬ್ಲೂ ಟೀಮ್ ರೆಡ್ ಟೀಮ್ ಇರ್ಬೇಕಾದ್ರೆ 7 ಸತಿ ಸೋತು ಅದು ಬಂತ, ನಂಗೆ ಅದೇ ಜ್ಞಾಪಕ ಬಂದ್ಬಿಡ್ತು ಸರ್ ಇವತ್ತೂ ಕೂಡ. ಅದ್ರ ಮಧ್ಯದಲ್ಲಿ ಆಗಿದ್ದು, ಕೈ ಮುರ್ಕೊಂಡಿದ್ದು, ಆಮೇಲೆ ವೀಕ್ ಅಂದಿದ್ದು. ಸೊ ದಿಸ್ ಇಸ್ ಮೈ ಆನ್ಸರ್. ವೀಕ್ ಅಂದವ್ರಿಗೆಲ್ಲ ಸುಮ್ನೆ ಹೋಗ್ಬಿಟ್ಟು ಒಂದು ರೀಸನ್ ಕೊಡ್ಬೇಕು ಅಂತ ಹೋಗ್ಬಿಟ್ಟು ಶಿ ಇಸ್ ವೀಕ್ ಅಂತ ನಾಮಿನೇಟ್ ಮಾಡೋದಲ್ಲ, ಕರೆಕ್ಟ್ ಪಾಯಿಂಟ್ ನೋಡಿ ನಾಮಿನೇಟ್ ಮಾಡಿ. ಸಾಕಷ್ಟು ವಾರಗಳಿಂದ ನಾವು ಲೈಫ್ ತಗೊಂಡಿರ್ಲಿಲ್ಲ ಅಂತ, ಇವತ್ತು ಒಂದು ದಿನ ಲೈಫ್ ಕೈಲಿ ಹಿಡ್ಕೊಂಡು ಮಾತ್ರಕ್ಕೆ ಎಲ್ಲ ವೀಕ್ ಅಂದವ್ರಿಗೆ ಉತ್ತರ ಕೊಟ್ಟಿದ್ದು ಸಾಕಾಗಲ್ಲ. ಬಟ್ ಸ್ಟಿಲ್ ಇದು 10 ದಿನ ಸೋತು 1 ದಿನ ಹಿಡ್ಕೊಂಡು ನಾನು ಸ್ಟ್ರಾಂಗ್ ಅಂದ್ರೆ ಜಗತ್ತು ಒಪ್ಪಲ್ಲ. ಲಾಸ್ಟ್ 10 days. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಸೊ ನಾಳೆ ನಾಡಿದ್ದು ಇನ್ನು 7 ದಿನಗಳ ರಿಸಲ್ಟ್ ಕೂಡ ಮುಖ್ಯ ಆಗುತ್ತೆ. ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ. ಓಕೆ, ಡನ್ ಡನ್ ಡನ್. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಶಾಕ್ ಶುಕ್ರವಾರ ಕೊನೆಯ ನಾಮಿನೇಷನ್.
ಶಿಲ್ಪ ನೀನ್ ಆಲ್ರೆಡಿ ಡೇಂಜರ್ ಝೋನ್ ಅಲ್ಲಿ ಇದೆಯಾ? ಹೌದು. ನೋಡ ಇವತ್ತು ಯಾರು ಡೇಂಜರ್ ಝೋನ್ ಬರ್ತಾರೆ? ಸೊ ಇವತ್ತಿನ ಟಾಸ್ಕ್ ಅಲ್ಲಿ ಗೆದ್ದು ಲೈಫ್ ನ ಅವ್ರದಾಗಿಸ್ಕೊಂಡು ಅಂಡ್ ಅವರು ರೇನ್ ಶೈನಿಂಗ್ ಸ್ಟಾರ್ಸ್ ಆಗಿದ್ದಾರೆ. ಅಂಡ್ ಇವಾಗ ಬಾಕಿ ಉಳ್ಕೊಂಡಿರೋದು ಒಂದೇ, ಇವತ್ತಿನ ವೋಟ್ ಔಟ್. ಶುರುವಾಗ್ಲಿ ಇವತ್ತಿನ ವಿನ್ನರ್ಸ್ ಶಿಲ್ಪಾ ಅಂಡ್ ಫರ್ನಾಂಡಿಸ್. ಸ್ವಾಮಿ ಅಂಡ್ ರಾಮಪ್ಪ, ಬಿಕಾಸ್ ಫಸ್ಟ್ ಟೈಮ್ ಪ್ರೂವ್ ಮಾಡೋಕ್ಕಾಗಿಲ್ಲ, ಅಗೇನ್ ದೇ ಗಿವ್ ಅನದರ್ ಚಾನ್ಸ್, ಅದರಲ್ಲೂ ಪ್ರೂವ್ ಮಾಡೋಕ್ಕಾಗಿಲ್ಲ, ಸೊ ಐ ಆಮ್ ವೋಟಿಂಗ್ ಹರ್. ಅಭಿ ಅಂಡ್ ಭೋಜಮ್ಮ ರೀಸನ್ ಜಾಸ್ತಿ ಟೈಮ್ ತೊಗೊಂಡ್ರು, ಆಗ್ಬೋದಿತ್ತು ಅವ್ರು ಅಷ್ಟು ಟೈಮ್ ತೊಗೊಂಡಿದ್ರಲ್ಲಿ. ಫಸ್ಟ್ ರೌಂಡಲ್ಲಿ ಒಂದು ವುಡನ್ ಪೀಸ್ ಹಾಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಒಂದೇ ಒಂದು ವುಡನ್ ಪೀಸ್ ಹಾಕಿದ್ರು. ಪುನಃ ಆನ್ಸರ್ಸ್ ಕೊಡ್ತಾರೆ, ಅಭಿಗೆ ಜಾಸ್ತಿ ಟೈಮ್ ಸಿಕ್ಕಿತ್ತು ಹಂಗೆ ಹಿಂಗೆ ಅಂತ. ಸೊ ವುಡನ್ ಪೀಸ್ ಹಾಕೋದ್ರಲ್ಲಿ ಫೇಲ್ ಆದರು. ಸೊ ನಾನು ಅವ್ರು ವೋಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಸಿಕ್ತಷ್ಟು ಟೈಮ್ ಯಾರಿಗೂ ಸಿಗಲಿಲ್ಲ. ಸೊ ತುಂಬ ಟೈಮ್ ಸಿಕ್ತು, 22 ಮಿನಿಟ್ಸ್. ಸೊ ಆದರೂ ಕೂಡ 5 ಪ್ಲಾನ್ಸ್ನೂ ಹಾಕೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಭಿ ಮತ್ತು ಭೋಜಮ್ಮ ವೋಟ್ ಮಾಡ್ತಾ ಇದ್ದಾರೆ. ಸೌಮ್ಯ ಮತ್ತು ರಾಮಪ್ಪನ ಮಾಡ್ತಿದ್ದೀನಿ, ಯಾಕೆಂದರೆ ಅವ್ರು 2 ಸತಿ ಬಂದರು, 2 ಸತಿಲೂ ಮಾಡೋಕ್ಕಾಗಿಲ್ಲ, ಟೈಮಿಂಗ್ಸ್ ಲೇಟ್ ಆಯಿತು. ಓಕೆ, ಇವತ್ತಿನ ವೋಟ್ ಔಟ್ಸ್ ನನ್ನ ಕೈಲಿದೆ. ಫಸ್ಟ್ ವೋಟ್ ಹೋಗ್ತಾ ಇದೆ ಸೌಮ್ಯ ಅಂಡ್ ರಾಮಪ್ಪ. ನೆಕ್ಸ್ಟ್ ವೋಟ್ ಅಭಿ ಅಂಡ್ ಭೋಜಮ್ಮ. ಸೊ ನೆಕ್ಸ್ಟ್ ವೋಟ್ ಸೌಮ್ಯ ಅಂಡ್ ರಾಮಪ್ಪ. ಸೊ ನೆಕ್ಸ್ಟ್ ವೋಟ್ ಯಾರಿಗೆ ಹೋಗ್ತದೆ? ನೆಕ್ಸ್ಟ್ ವೋಟ್ ಅಭಿ ಅಂಡ್ ಭೋಜಮ್ಮ. ಅಭಿ ಏನ್ ರಿಯಾಕ್ಷನ್ ಅದು? ಸರ್ ನೀವು ಹೇಳ್ದಂಗೆ ಲೈಕ್ ಟೈಮ್ ಜಾಸ್ತಿ ತೊಗೊಂಡಿರ್ಬೋದು, ಬಟ್ ವುಡನ್ ಪೀಸ್ ಯಾರು ಜಾಸ್ತಿ ಹಾಕಿದ್ದಾರೆ ಅಂತ ಹೇಳಿದ್ರಿ. ನಾನು ಶಿಲ್ಪ ಬಿಟ್ರೆ ಇನ್ನು ಎಲ್ಲರೂ 2 ರೌಂಡ್ ಹೋಗಿದ್ದಾರೆ, ಕಂಪ್ಲೀಟ್ ಮಾಡದೇ ಇರೋರು ಇದ್ದಾರೆ. ಅದು ಕ್ಲಿಯರ್ ಆಗಿ ಹೇಳಿದ್ರ 5th ಪ್ಲೇಸ್ ಅಂತ. 5th ಪ್ಲೇಸ್ ಅಂತ ಹೇಳಿದ್ವಿ, ಆದ್ರೆ ವೋಟ್ ಮಾಡಿರೋದು ಕಳಪೆ ಪ್ರದರ್ಶನ. ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವ್ರು ಯೋಚನೆ ಮಾಡಿದಾಗ ಅವ್ರಿಗೆ ಅದು ಸರಿ ಅನ್ಸಿರತ್ತೆ, ವೋಟ್ ಮಾಡಿರ್ತಾರೆ. ಸೊ ಅಲ್ಲಿಗೆ ರಾಮಪ್ಪ ಮತ್ತೆ ಸೌಮ್ಯ ಅವ್ರ ಹತ್ರ 2 ವೋಟ್, ಅಭಿ ಮತ್ತೆ ಭೋಜಮ್ಮ ಅವ್ರಿಗೆ 2 ವೋಟ್. ಸೊ ಕೊನೆ ವೋಟ್ ಡಿಸೈಡ್ ಮಾಡುತ್ತೆ ಯಾರು ಇವತ್ತಿನ ಡೇಂಜರ್ ಝೋನ್ಗೆ ಬರ್ತಾ ಇದ್ದಾರೆ ಅಂತ. ಕೊನೆಯ ವೋಟ್ ಸೌಮ್ಯ ಅಂಡ್ ರಾಮಪ್ಪ. ಅಂಡ್ ಇದರಲ್ಲಿ ಕ್ಲಿಯರ್ ಆಗಿದೆ, ಡೇಂಜರ್ ಝೋನ್ಗೆ ಬಂದಿರೋದು ಸೌಮ್ಯ ಅಂಡ್ ರಾಮಪ್ಪ ಅವರ ಜೋಡಿ. ಓಕೆ, ನೋಡೋಣ ಇಲ್ಲಿ ಕೂತಿರುವ 5 ಜೋಡಿಗಳಲ್ಲಿ ಯಾರಿಗೆ ಹೋಗುತ್ತೆ ಲೈಫ್ ಸೂಪರ್ ಗುರು ಪಟ್ಟ, ಜೊತೆಗೆ 10 ಲಕ್ಷ ರೂಪಾಯಿಗಳು. ಓಕೆ, ನೋಡೋಣ ಯಾವ ಜೋಡಿ ಶಾಕ್ ಶುಕ್ರವಾರ ದಿನ ನಮ್ಮನ್ನೆಲ್ಲ ಬಿಟ್ಟು ಮನೆಯಿಂದ ಆಚೆ ಹೋಗ್ತಾರೆ ಅಂತ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com, ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಮಯಾಸ್ ಫಾಗ್, ಹೆಡ್ ಅಂಡ್ ಶೋಲ್ಡರ್ಸ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ನಾವು ನಿಮಗೆ ಹೊಸ ಟಾಸ್ಕ್ ಜೊತೆ ನಾಳೆ ಸಿಗ್ತೀವಿ. ಅಂಟಿಲ್ ದೆನ್, ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ